ಶ್ರೀಕೃಷ್ಣ 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 ಶ್ರೀಕೃಷ್ಣ. ಯೈರಿಮೇ ಗುರುಭೇ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತ ಸರ್ವವೇದಾಂತಃ ತಾನಿತ್ಯಂ ಪ್ರಣತೋಸ್ಮ್ಯಹಂ ಚಿನ್ಮಯಂ ವ್ಯಾಪಿ ಯತ್ ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತಜನಕಲ್ಯಾಣೇ ನಿರತಂ ಕರುಣಾಮಯಂ ನಮಾಮಿ ಚಿನ್ಮಯಂ ದೇವಂ ಸದ್ಗುರುಂ ಬ್ರಹ್ಮವೇದ್ವರಂ. ಧ್ಯಾನಮೂಲಂ ಗುರೋರ್ಮೂರ್ತಿಃ ಪೂಜಾಮೂಲಂ ಗುರೋಃ ಪದಂ ಮಂತ್ರಮೂಲಂ ಗುರೋರ್ವಾಕ್ಯಂ ಮೋಕ್ಷಮೂಲಂ ಗುರೋಃ ಕೃಪಾ. ಮೋಕ್ಷಮೂಲಂ ಗುರೋಃ ಕೃಪಾ. ಭಗವದ್ಗೀತೆಯ 6ನೇ ಅಧ್ಯಾಯಕ್ಕೆ 2 ಹೆಸರುಗಳಿವೆ. ತುಂಬ ಪ್ರಚಲಿತವಾದ ಹೆಸರು ಧ್ಯಾನ ಯೋಗ, ಇನ್ನೊಂದು ಆತ್ಮ ಸಂಯಮ ಯೋಗ. ಆತ್ಮ ಸಂಯಮ ಅಂತೇವೆ, ಆತ್ಮ ಸಂಯಮ ಅಂತೇವೆ. ಅಂದರೆ ನನ್ನನ್ನು ನಾನು ನಿಗ್ರಹಿಸುವಂಥದ್ದು, ಅಂದರೆ ಕಂಟ್ರೋಲ್ ಮಾಡುವಂಥದ್ದು, ಅದಕ್ಕೆ ಸಂಯಮ ಅಂತ ಕರಿತೀವಿ. ಆತ್ಮ ಅಂದರೆ ನನ್ನ ಮನಸ್ಸು, ನನ್ನ ದೇಹ, ನನ್ನನ್ನು. ಸೊ ಧ್ಯಾನ ಯೋಗ ಅಂದರೂ ಒಂದೇ, ಆತ್ಮ ಸಂಯಮ ಯೋಗ ಅಂದರೂ ಕೂಡ ಒಂದೇ. ನಮಗೆಲ್ಲ ಗೊತ್ತು, ಭಗವದ್ಗೀತೆಯ ಭೀಷ್ಮ ಪರ್ವದಲ್ಲಿ 25ನೇ ಅಧ್ಯಾಯದಿಂದ ಭಗವದ್ಗೀತೆ ಪ್ರಾರಂಭವಾಗ್ತದೆ. ಭಗವದ್ಗೀತೆ ಒಂದು ಪ್ರತ್ಯೇಕ ಗ್ರಂಥ ಇಲ್ಲ, ಇದು ಮಹಾಭಾರತದ ಒಂದು ಭಾಗ. ನೀವು ಮಹಾಭಾರತ ಓದಿದ್ರೆ ಮಹಾಭಾರತದಲ್ಲಿ ಕೃಷ್ಣ ಮಾತನಾಡಿದಾಗ ವಾಸುದೇವ ಉವಾಚ, ಕೃಷ್ಣ ಉವಾಚ ಹೀಗೆಲ್ಲ ಬರ್ತದೆ. ಭಗವದ್ಗೀತೆಯಲ್ಲಿ ಮಾತ್ರ ಕೃಷ್ಣ ಉವಾಚ ಇಲ್ಲ, ಶ್ರೀ ಭಗವಾನ್ ಉವಾಚ. ಹೀಗಾಗಿ ಇದಕ್ಕೆ ಭಗವದ್ಗೀತೆ, ಭಗವಂತನ ಒಂದು ಹಾಡು ಭಗವದ್ಗೀತೆ. ನಮ್ಮ ಸಂಪ್ರದಾಯ ಹೇಗಿದೆ ಅಂದರೆ, ಈ ಒಂದು ಜಾಗಕ್ಕೆ ವ್ಯಾಸಪೀಠ ಅಂತ ಹೆಸರು. ಇಲ್ಲಿ ಯಾರು ಕೂತ್ಕೊಳ್ತಾರೋ ಅವರು ವ್ಯಾಸರ ರೂಪ. ಹಾಗೆ ಗೀತೆಯನ್ನು ಕೃಷ್ಣ ಬೋಧಿಸಿದ್ರಿಂದ ಅವನು ಭಗವಾನ್. ಭಗವಾನ್ ಅಂದರೆ ಏನು? ನಮ್ಮ ಶಾಸ್ತ್ರಗಳಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಅರ್ಥವನ್ನು ಕೊಡ್ತಾರೆ. ಧನ ಇದ್ದರೆ ಅವನನ್ನು ಧನವಾನ್ ಅಂತೀವಿ, ಗುಣ ಇದ್ದರೆ ಅವನನ್ನು ಗುಣವಾನ್ ಅಂತೀವಿ, ಹೆಚ್ಚಿಗೆ ಬಲ ಇದ್ದರೆ ಅವನನ್ನು ಬಲವಾನ್ ಅಂತೇವೆ. ಹಾಗೆ ಭಗ ಇದ್ದರೆ ಅವನನ್ನು ಭಗವಾನ್ ಅಂತ ಕರಿತೀವಿ. ಆದರೆ ಭಗ ಅಂದರೆ ಏನು? ಅದಕ್ಕೆ ಮನುಸ್ಮೃತಿಯಲ್ಲಿ ಬರ್ತದೆ, ವಿಷ್ಣು ಪುರಾಣದಲ್ಲಿ ಬರ್ತದೆ, ಹಲವಾರು ಪುರಾಣಗಳಲ್ಲಿ ಬರ್ತದೆ. ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಶ್ರಿಯ
ಜ್ಞಾನವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಿಣ. ಈ ರೀತಿ ಬರ್ತದೆ. ಭಗ ಅಂದರೆ ಈ 6 ಸಂಪತ್ತು, ಇದಕ್ಕೆ ಭಗ ಅಂತ ಹೆಸರು. ಒಂದು ಸಮಗ್ರ ಐಶ್ವರ್ಯ ಇರಬೇಕು, ಆಮೇಲಿಂದ ಧರ್ಮ ಇರಬೇಕು, ಯಶ ಇರಬೇಕು, ಶ್ರೀ ಇರಬೇಕು, ಜ್ಞಾನ ಇರಬೇಕು, ವೈರಾಗ್ಯ ಇರಬೇಕು. ಈ 6 ಯಾರಲ್ಲಿದೆಯೋ ಅವನು ಭಗವಾನ್. ಈ 6 ನಾವು ಕೃಷ್ಣನಲ್ಲಿ ಕಾಣ್ತೇವೆ, ವಾಸುದೇವನಲ್ಲಿ ಕಾಣ್ತೇವೆ. ಹೀಗಾಗಿ ಅವನನ್ನು ಭಗವಾನ್ ಅಂತ ಕರಿತೇವೆ. ಐಶ್ವರ್ಯ ಅಂದರೆ ಏನು? ಉದಾರವಾದಂತಹ ವಿಸ್ತಾರವಾದಂತಹ ಮನಸ್ಸು, ಈಶ್ವರ ಭಾವ. ಈಶ್ವರಸ್ಯ ಭಾವ ಐಶ್ವರ್ಯಂ ಅಂತೀವಿ. ಅಂದರೆ ದೊಡ್ಡ ಮನಸ್ಸು ಯಾರಿಗಿದೆಯೋ ಅವನು ಐಶ್ವರ್ಯವಂತ ಅಂತ. ಧರ್ಮ ಇರಬೇಕು. ಧರ್ಮ ಅಂದರೆ ಏನು? ವಾಸ್ತವವನ್ನು ಸರಿಯಾಗಿ ಯಾರು ಅರ್ಥ ಮಾಡಿಕೊಂಡಿದ್ದಾನೋ ಅವನು ಧರ್ಮ. ಭಗವದ್ಗೀತೆ ಯದಾ ಯದಾ ಹಿ ಧರ್ಮಸ್ಯ ಅಂತ ಶುರುವಾಗ್ತದೆ 4ನೇ ಅಧ್ಯಾಯದಲ್ಲಿ. ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿನ ಹೆಸರೇ ಧರ್ಮ. ಧರ್ಮೋ ಧರ್ಮವಿದುತ್ತಮ. ಧರ್ಮ ಅನ್ನುವಂಥದ್ದು ಧಾರಣಾಧರ್ಮ. ಯಾವುದು ಧಾರಣೆಯನ್ನು ಮಾಡ್ತದೋ, ಎಲ್ಲವನ್ನು ಎತ್ತಿ ಹಿಡಿಯುತ್ತದೋ ಅದಕ್ಕೆ ಧರ್ಮ ಅಂತ. ಹೀಗಾಗಿ ಆ ಧರ್ಮ ಉಳ್ಳಂಥವನು ಭಗವಂತ. ಯಶಃ. ಯಶಃ ಅಂದರೆ ಏನು? ಅವನ ಒಂದು ಮಹಿಮೆ, ಗ್ಲೋರಿ, ಯಶಸ್ಸು. ಹನುಮಾನ್ ಚಾಲೀಸದಲ್ಲಿ ಜಸ ಅಂತೇವೆ. ಜಸ ಅಂದರೂ ಯಶಾನೆ. ಆ ಯಶಸ್ಸು ಯಾರಲ್ಲಿದೆಯೋ ಅವನು ಭಗವಂತ. ಶ್ರೀ. ಶ್ರೀ ಅಂದರೆ ಸಂಪತ್ತು. ಸಂಪತ್ತು ಉಳ್ಳಂಥವನು ಭಗವಂತ. ಜ್ಞಾನ ಉಳ್ಳಂಥವನು ಭಗವಂತ. ವೈರಾಗ್ಯ ಉಳ್ಳಂಥವನು ಭಗವಂತ. ಈ 6 ಸಂಪತ್ತು ಯಾರಲ್ಲಿದೆಯೋ ಅವನು ಭಗವಾನ್. ಹೀಗಾಗಿ ಶ್ರೀ ಭಗವಾನ್ ಉವಾಚ ಅಂದರೆ ಐಶ್ವರ್ಯಯುಕ್ತನಾದ ಭಗವಂತನು ಹೀಗೆ ಹೇಳಿದ. ಎಲ್ಲಿ? ಭಗವದ್ಗೀತೆಯಲ್ಲಿ ಬರುವಂಥದ್ದು. 18 ಅಧ್ಯಾಯಗಳಿವೆ ಗೀತೆಯಲ್ಲಿ. ಈ 18 ಅಧ್ಯಾಯಗಳನ್ನು 3 ಭಾಗಗಳಾಗಿ ವಿಂಗಡಿಸ್ತಾರೆ. ನಾನಾ ರೀತಿಯಲ್ಲಿ ಭಗವದ್ಗೀತೆಯಲ್ಲಿ ಎಷ್ಟು ವ್ಯಾಖ್ಯಾನ ಅನ್ನುವಂಥದ್ದು ಭಗವದ್ಗೀತೆಯ ಮೇಲೆ ಬಂದಿದೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಆಚಾರ್ಯ ಶಂಕರರ ಭಾಷ್ಯದ ಮೇಲೆ ಎಷ್ಟು ಜನ ಟೀಕೆಗಳನ್ನು, ಟಿಪ್ಪಣಿಗಳನ್ನು ಬರೆದಿದ್ದಾರೆ. ರಾಮಾನುಜರ ಗೀತೆಯ ವ್ಯಾಖ್ಯಾನದ ಮೇಲೆ ಹಲವಾರು ಟಿಪ್ಪಣಿಗಳು ಬರ್ತದೆ. ವೇದಾಂತ ದೇಶಿಕರು ಬರೆದಿದ್ದಾರೆ, ಸ್ವತಂತ್ರವಾಗಿ ಬರೆದಿದ್ದಾರೆ. ಯಾಮುನಾಚಾರ್ಯರು, ರಾಮಾನುಜಾಚಾರ್ಯರು ಗುರುಗಳು ಗೀತೆಯ ಸಾರ ಅನ್ನುವಂಥದ್ದನ್ನು 36 ಶ್ಲೋಕಗಳಲ್ಲಿ ಬರೆದಿದ್ದಾರೆ. ಇಡೀ ಭಗವದ್ಗೀತೆಯ ಸಾರವನ್ನು 32, 36 ಶ್ಲೋಕದಲ್ಲಿ. ಒಂದೊಂದು ಅಧ್ಯಾಯ ಒಂದೊಂದೇ ಶ್ಲೋಕ 2 ಶ್ಲೋಕದಲ್ಲಿ ಮುಗಿಸ್ತಾರೆ. ಮಧ್ವಾಚಾರ್ಯರು ಬರೆದಿದ್ದಾರೆ, ಆದಮೇಲೆ ಟೀಕೆ ಅನ್ನುವಂಥದ್ದು ಉಂಟು. ಅದಲ್ಲದೆ ಸ್ವತಂತ್ರವಾಗಿ ಸಂತ ಜ್ಞಾನೇಶ್ವರ್ ಮರಾಠಿಯಲ್ಲಿ ಬರೆದಿದ್ದಾರೆ. ಡಿ ವಿ ಜಿಯವರು ಕನ್ನಡದಲ್ಲಿ ಜೀವನ ಧರ್ಮ ಯೋಗ ಅಂತ ಬರೆದಿದ್ದಾರೆ. ಹಲವಾರು ಜನ ವ್ಯಾಖ್ಯಾನಗಳನ್ನು ಸಂಸ್ಕೃತದಲ್ಲಿ ತಿಲಕರು ಬರೆದಿದ್ದಾರೆ, ಕರ್ಮ ರಹಸ್ಯ ಅನ್ನುವಂಥ ರೀತಿಯಲ್ಲಿ. ಹೀಗೆ ಭಗವದ್ಗೀತೆ ಹಲವಾರು ಜನರಿಗೆ ದಾರಿದೀಪ. ಅಂತಹ ಭಗವದ್ಗೀತೆಯ ಆ 3 ಭಾಗಗಳಲ್ಲಿ 1 ರಿಂದ 6 ಪ್ರಥಮ ಷಟ್ಕ ಅಂತ ಕರೀತಾರೆ. 7 ರಿಂದ 12 ದ್ವಿತೀಯ ಅಥವಾ ಮಧ್ಯಮ, 13 ರಿಂದ 18 ತೃತೀಯ ಅಥವಾ ಚರಮ ಷಟ್ಕ ಅಂತ ಕರೀತಾರೆ. ಈ 18 ಅಧ್ಯಾಯಗಳು ಈಶಾವಾಸ್ಯ ಉಪನಿಷತ್ತಿನ 18 ಶ್ಲೋಕಗಳ ವ್ಯಾಖ್ಯಾನ ಅಂತ ಕರೀತಾರೆ. ತತ್ವಮಸಿ ಮಹಾವಾಕ್ಯದಲ್ಲಿ ತ್ವಂ ಪದ ಅನ್ನುವಂಥದ್ದು ಮೊದಲ 6, 7 ರಿಂದ 12 ತತ್ಪದದ ವ್ಯಾಖ್ಯಾನ, ಕೊನೆಯದು ಅಸಿ ಪದದ ವ್ಯಾಖ್ಯಾನ ಅಂತ ಕರೀತಾರೆ. ಹೀಗೆ ಇದನ್ನು ನಾನಾ ರೀತಿಯಲ್ಲಿ
ವ್ಯಾಖ್ಯಾನ ಮಾಡ್ತಾ ಹೋಗ್ಬೋದು. ಅದಲ್ಲದೆ ವ್ಯಕ್ತಿ ಸ್ವತಂತ್ರವಾಗಿ ವಿಚಾರ ಮಾಡಿ ಹೊಸ ಹೊಸ ಅರ್ಥಗಳನ್ನು ಈ ಗೀತೆಯಲ್ಲಿ ತರಬಹುದು. ಅರ್ಜುನ ಅಂದರೆ ಯಾರು, ಕೃಷ್ಣ ಅಂದರೆ ಯಾರು ಪ್ರಶ್ನೆ ಮಾಡಿಕೊಂಡಾಗ ನಮಗೆ ಗೊತ್ತಾಗುತ್ತೆ. ಜೀವಾತ್ಮ ಅನ್ನುವ ಅರ್ಜುನ ಆದರೆ ಪರಮಾತ್ಮ ಅನ್ನುವಂಥವನೇ ಕೃಷ್ಣ. ವೇದಾಂತದ ಚರಮ ಉಪದೇಶ ಏನು? ಜೀವಾತ್ಮ ಪರಮಾತ್ಮರ ಐಕ್ಯ, ಅದೇ ಗೀತೆಯ ಉಪದೇಶ. ಹೀಗಾಗಿ ಅರ್ಜುನನಿಗೆ ತನ್ನ ವಾಸ್ತವದ ರೂಪ ಅರ್ಥ ಆಗುವುದೇ ಭಗವದ್ಗೀತೆಯಲ್ಲಿ. ಈ ರೀತಿಯಲ್ಲಿ ವಿಚಾರವನ್ನು ಮಾಡ್ತಾ 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 ಹೋದರೆ ಹೊಸ ಹೊಸ ಅರ್ಥಗಳು ನಮಗೆ ಅರ್ಥ ಆಗ್ತಾ ಹೋಗ್ತದೆ. ಈ ದೇಹ ನಾನು, ಮನಸ್ಸು ನಾನು ಅನ್ನುವಂಥದ್ದು ಅರ್ಜುನ. ಆ ದೇಹ ಮನಸ್ಸಿಗೆ ಆಧಾರವಾಗಿರುವಂಥವನು ಕೃಷ್ಣ. ಡಿ ವಿ ಜಿಯವರು ಜೀವಗೀತೆ ಅಂತ ಒಂದು ಸಣ್ಣ ಕೃತಿಯನ್ನು ರಚಿಸಿದ್ದಾರೆ. ಅಮೇರಿಕಾದ ಒಬ್ಬ ಫಿಲಾಸಫರ್ ಜೆ ವಿಟ್ಟಿಯರ್ ಅಂತ ಒಂದು ಪದ್ಯವನ್ನು ಬರೆದಿದ್ದ, ಮೀ ಆ್ಯಂಡ್ ಮೈ ಸೋಲ್ ಅಂತ. ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ, ಜೀವಗೀತೆ ಅಂತ. ಅಲ್ಲಿ ಮನಸ್ಸು ಮತ್ತು ಅಂತರಾತ್ಮದ ನಡುವೆ ನಡೆಯುವ ಸಂವಾದ. ಆ ಅಂತರಾತ್ಮ ಪ್ರಶ್ನೆ ಕೇಳ್ತಾನೆ ಯಾರನ್ನ? ಆ ಮನಸ್ಸು ದೇಹವನ್ನೇ ನಾನು ಅಂತ ತಿಳಿದಿರುವ ಅರ್ಜುನನನ್ನು ಆ ಪರಮಾತ್ಮ ಅಂದರೆ ಯಾರು? ಕೃಷ್ಣ ಅನ್ನುವಂಥವನು ಪ್ರಶ್ನೆ ಕೇಳ್ತಾನೆ. ಏನು ಪ್ರಶ್ನೆ ಕೇಳ್ತಾನೆ? ನಿಲ್ಲೆಲೋ ಜೀವ ನಿನ್ನನೇಕಾಂತದಲ್ಲಿ ದೇವನಿದಿರಲಿ ಮಾತನೊಂದ ಕೇಳ್ವೆಂ, ನಿರ್ವಿಚಾರದಿ ಭವದ ಘೋರಾಂಧಕಾರದೊಳು ನೀನೆತ್ತ ಪೋದೆಪೆಯೋ ನಿಂತು ನೋಡೈ. ಎಷ್ಟು ಸೊಗಸಾಗಿ ಪ್ರಶ್ನೆ ಕೇಳ್ತಾನೆ. ನಿಲ್ಲು, ಜೀವನದಲ್ಲಿ ನಡೀತಾ ಇದೆಯಲ್ಲ, ಒಮ್ಮೆ ನಿಲ್ಲು. ಹೇ ಜೀವ, ಹೇ ಮನಸ್ಸೇ, ಹೇ ಅರ್ಜುನ, ನಿಲ್ಲು. ಏಕಾಂತದಲ್ಲಿ ನಿನ್ನನ್ನು ಒಂದು ಪ್ರಶ್ನೆ ಕೇಳಬೇಕು ನಾನು. ಏನು ಮಾಡ್ತಾ ಇದೆಯಾ ಜೀವನದಲ್ಲಿ? ಪುರುಷ ರೂಪವ ಧರಿಸಿ ನಿನ್ನ ಕರ್ತವ್ಯ ಏನು? ಯಾವತ್ತಾದರೂ ಯೋಚನೆ ಮಾಡಿದೆಯಾ? ಈ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಜೀವ ಒಂದು ಉತ್ತರ ಕೊಡ್ತಾನೆ. ಆವಾಗ ಆ ಕೃಷ್ಣರೂಪಿ ಆ ಆತ್ಮ ಕೇಳ್ತದೆ, ಈ ರೀತಿ ಹೇಳಬೇಕಾದ್ರೆ ಯಾಕೆ ನಿನಗೆ ಇಂತಹ ವಿಷಯಗಳಲ್ಲೆಲ್ಲ ಭಯ? ಅವರಿಬ್ಬರ ಸಂವಾದ ಬಹಳ ಸೊಗಸಾಗಿರುವಂಥದ್ದು. ಅದೇ ರೀತಿಯೇ ಭಗವದ್ಗೀತೆ. ಅರ್ಜುನ ಮತ್ತು ಕೃಷ್ಣ ಇವರಿಬ್ಬರ ನಡುವೆ ನಡೆಯುವ ಒಂದು ಸಂವಾದ, ನನ್ನ ಮತ್ತು ನನ್ನ ಅಂತರಾತ್ಮದ ನಡುವೆ. ಉಪನಿಷತ್ತಿನಲ್ಲಿ ಬರ್ತದೆ, ಋಗ್ವೇದದಲ್ಲಿ ಬರುವಂತಹ ಮಂತ್ರವನ್ನೇ ನಾವು ಮುಂಡಕೋಪನಿಷತ್ತಲ್ಲಿ ಏನು ಆ ಒಂದು ವೃಕ್ಷ ಮತ್ತು 2 ಪಕ್ಷಿಗಳ ದೃಷ್ಟಾಂತ. ದ್ವಾ ಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಶಶ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅನಶ್ನನ್ ಅನ್ಯೋ ಅಭಿಚಾಕಶೀತಿ. ಒಂದು ಮರ ಉಂಟು, ಮರದಲ್ಲಿ 2 ಪಕ್ಷಿಗಳು ಕೂತಿದೆ. ಒಂದು ಆ ಮರದ ಹಣ್ಣುಗಳನ್ನು ತಿಂತ ಹೇಳ್ತಾ ಇದೆ, ಇದು ರುಚಿಯಾಗಿದೆ, ಇದು ತುಂಬ ಕಹಿ ಇದೆ, ಇದು ಪರವಾಗಿಲ್ಲ. ಇನ್ನೊಂದು ಸುಮ್ಮನೆ ಕೂತಿದೆ. ಇವಾಗ ಯೋಚನೆ ಮಾಡಿ, ಈ 2 ಪಕ್ಷಿಗಳು ಯಾವುದು? ಈ ಮರ ಯಾವುದು? ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ, ಈ ದೇಹ ಅನ್ನುವಂಥದ್ದೇ ಮರ. ಇಲ್ಲಿ 2 ಪಕ್ಷಿಗಳುಂಟು. ಒಂದು ಜಗತ್ತಿಗೆ ಕಾಣುವಂತಹ ಪಕ್ಷಿ, ಅವ ಪ್ರವಚನ ಮಾಡ್ತಾ ಇದ್ದಾನೆ, ಕೆಲವರು ಪ್ರವಚನ ಕೇಳ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಇದು ಒಂದು ಪಕ್ಷಿ. ಆದರೆ ಅವನಲ್ಲೇ ಇನ್ನೊಬ್ಬ ಇದ್ದಾನೆ, ಸುಮ್ಮನೆ ಎಲ್ಲವನ್ನ ನೋಡ್ತಾ ಇದ್ದಾನೆ. ಇಡೀ ನಮ್ಮ ವೇದಾಂತದ ಒಂದು ಉಪದೇಶ ಅನ್ನುವಂಥದ್ದು ಇದನ್ನು ಕುರಿತಾಗಿ. ಯೋಗ ಅಂದ್ರೇ ಅದು. ಯೋಗ ಅಂದರೆ ಸೇರಿಸುವುದು ಅಂತ. ಉಪನಿಷತ್ ಶಬ್ದಕ್ಕೆ ಸುರೇಶ್ವರಾಚಾರ್ಯರು ವ್ಯಾಖ್ಯಾನವನ್ನು ಕೊಡ್ತಾ ಹೇಳ್ತಾರೆ, 2 ಸೇರಿಸುವುದು. ನನ್ನನ್ನು ನನ್ನ ನಿಜ ಸ್ವರೂಪದ ಜೊತೆಯಲ್ಲಿ ಸೇರಿಸುವುದಕ್ಕೆ ಹೆಸರು ಯೋಗ. ವಿಯೋಗ ಅಂದರೆ ಬೇರೆಯಾಗುವುದು. ಯೋಗ ಅಂದರೆ ಒಟ್ಟಿಗೆ ಸೇರುವುದು. ಆ ಒಟ್ಟಿಗೆ ಸೇರುವುದೇನಿದೆ, ನನ್ನನ್ನು ನಾನು ಏನು ಅಂತ ತಿಳಿದಿದ್ದೀನಿ, ಅದು ನಾನಲ್ಲ, ವಾಸ್ತವದಲ್ಲಿ ನನ್ನ ನಿಜ ಸ್ವರೂಪ ಇದು ತಿಳಿಯುವುದೇನಿದೆ, ಅದೇ ಯೋಗ. ಧ್ಯಾನ ಯೋಗ, ಆತ್ಮ ಸಂಯಮ ಯೋಗ,
ನಮ್ಮನ್ನು ನಮ್ಮ ಹತ್ತಿರ ಸೇರಿಸ್ತದೆ. ಪೂರ್ಣ ಪ್ರಜ್ಞಾನಂಜಿ ಯಾವಾಗಲೂ ಹೇಳೋರು ನನಗೆ, ಪ್ರತಿಯೊಂದು ಪ್ರವಚನನೂ ಇಟ್ ಶುಡ್ ಬಿ ಕಂಪ್ಲೀಟ್ ಬೈ ಇಟ್ ಸೆಲ್ಫ್. ಒಂದು ಪ್ರವಚನ ಹೇಗಿರಬೇಕು ಅಂದರೆ ಇಡೀ ವೇದಾಂತದ ಸಾರ ಅದರಲ್ಲಿರಬೇಕು. ನಾಳೆ ಅವ ಬರಲಿಲ್ಲ ಅಂದರೂ ಕೂಡ ಆ ಒಂದು ಕ್ಲಾಸ್ ಅನ್ನುವಂಥದ್ದು ಎನಫ್ ಆಗಬೇಕು. ವೇದಾಂತದ ಚಿಂತನೆ ಅನ್ನುವಂಥದ್ದು ಹಾಗೆ. ಭಗವದ್ಗೀತೆ ಪ್ರತಿಯೊಂದು ಶ್ಲೋಕನೂ ಕಂಪ್ಲೀಟ್ ಬೈ ಇಟ್ ಸೆಲ್ಫ್. ಅದನ್ನು ಆ ಹಂತಕ್ಕೆ ವಿಚಾರ ಮಾಡ್ತಾ ಮಾಡ್ತಾ ಹೋಗುವುದು ನನ್ನ ಕೆಲಸ. ಶಾಸ್ತ್ರ ಹೇಳಿಕೊಡುವುದು ಅದನ್ನು. ನೀನು ಏನೇ ನೋಡು ಅದು ನಿನ್ನ ಹತ್ತಿರಕ್ಕೆ ಬರಬೇಕು, ನಿನ್ನನ್ನು ಶುದ್ಧೀಕರಿಸಬೇಕು. ಈ 6ನೇ ಅಧ್ಯಾಯ ಆ ಕೆಲಸವನ್ನು ಮಾಡ್ತದೆ. ಬಹಳ ಸೊಗಸಾದಂತಹ ವಿಚಾರ ಉಂಟು. ನಮ್ಮಲ್ಲಿ ಒಂದೊಂದು ಧರ್ಮಕ್ಕೆ ಒಂದೊಂದು ಪವಿತ್ರ ಗ್ರಂಥ ಅಂತ ಉಂಟು. ಇಸ್ಲಾಂ ಅಂದರೆ ಕುರಾನ್ ಅಂತೀವಿ, ಕ್ರಿಶ್ಚಿಯಾನಿಟಿ ಅಂದಾಗ ಬೈಬಲ್ ಅಂತೀವಿ. ಮೊನ್ನೆ ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅವರು ಬೈಬಲ್ ಅಂದರೆ ಏನು ಗೊತ್ತಾ ಸ್ವಾಮೀಜಿ ನಿಮಗೆ ಅಂತ ನಾನು ಕೇಳಿದೆ, ಏನು ಅಂತ. ಅವ್ರು ಹೇಳಿದ್ರು BIBLE ಅಂದರೆ ಬೇಸಿಕ್ ಇನ್ಸ್ಟ್ರಕ್ಷನ್ಸ್ ಬಿಫೋರ್ ಲೀವಿಂಗ್ ಅರ್ತ್. ಬೇಸಿಕ್ ಇನ್ಸ್ಟ್ರಕ್ಷನ್ಸ್ ಬಿಫೋರ್ ಲೀವಿಂಗ್ ಅರ್ತ್. ಆಮೇಲಿಂದ ನಾನು ಸರ್ಚ್ ಮಾಡಿದೆ ಗೂಗಲಲ್ಲಿ, ಒಂದು ಪದ್ಯ ಕೂಡ ಉಂಟು, ಬೇಸಿಕ್ ಇನ್ಸ್ಟ್ರಕ್ಷನ್ಸ್ ಬಿಫೋರ್ ಲೀವಿಂಗ್ ಅರ್ತ್ ಅನ್ನುವಂಥ ರೀತಿಯಲ್ಲಿ ಯಾರೋ ಒಬ್ಬರು ಪೊಯೆಟ್ ಬರೆದಿದ್ದಾರೆ. ಅಲ್ಲಿ ಬೈಬಲಲ್ಲಿ ಇರುವಂತಹ ವಾಕ್ಯಗಳನ್ನು ಅಲ್ಲಿ ಸೇರಿಸ್ತಾ ಹೋಗ್ತಾರೆ. ಏನಿದೆ ಕರೆಕ್ಟಾಗಿ ವಿಚಾರ ಮಾಡಿದ್ರೆ ಎಲ್ಲ ಗ್ರಂಥಗಳ ಸಾರಾನೂ ಒಂದೇನೆ. ಲೌಕಿಕ ಜಗತ್ತಿನಲ್ಲಿ ಯಾರು ಮುಂದೆ ಇರ್ತಾನೋ ಅಧ್ಯಾತ್ಮ ಜಗತ್ತಿನಲ್ಲಿ ಅವ ಕೊನೆಯಲ್ಲಿರ್ತಾನೆ. ದ ಫಸ್ಟ್ ಶಲ್ ಬಿ ದ ಲಾಸ್ಟ್. ಇದು ಬೈಬಲ್ ವಾಕ್ಯ. ಅಂದರೆ ಏನು? ಲೌಕಿಕದಲ್ಲಿ ನಾನು ನಂಬರ್ 1 ಆಗಿದ್ದೀನಿ ಅಂದರೆ ಅಧ್ಯಾತ್ಮದಲ್ಲಿ ಲಾಸ್ಟ್ ನೀವು. ಅಧ್ಯಾತ್ಮದಲ್ಲಿ ನಂಬರ್ 1 ಇರುವಂಥವನು ಲೌಕಿಕದಲ್ಲಿ ಲಾಸ್ಟ್. ನೀವು ಯೋಚನೆ ಮಾಡ್ತಾ ಹೋಗ್ತಾ ಹೋದ ಹಾಗೆ 2 ಪಕ್ಷಿಗಳಲ್ಲಿ ಆ ಅರ್ಜುನ ಪಕ್ಷಿ ಏನು ತಿಂತಾ ಇದೆಯಲ್ಲ ಅದೇ ಹೆಚ್ಚು ಪ್ರಮುಖವಾಗಿದ್ದರೆ ಇವನ ಸ್ವರೂಪವೇ ಇವನಿಗೆ ಅರ್ಥ ಆಗಲ್ಲ. ಅರ್ಜುನನಿಗೆ ಆ ಪರಮಾತ್ಮನ ಸ್ವರೂಪನೇ ಅರ್ಥ ಆಗಲ್ಲ. ಇಡೀ ವೇದಾಂತ ನಮಗೆ ಉಪದೇಶ ಮಾಡೋದೇ ಅದು. ನಿನ್ನನ್ನು ನೀನು ಅಂತ ಏನು ತಿಳಿದಿದೆಯಲ್ಲ ಅದು ನೀನಲ್ಲ. ದೆನ್ ಹೂ ಆಮ್ ಐ? ಆ ಹೂ ಆಮ್ ಐ ಅಂದರೆ ಏನು? ಐ ಆಮ್ ನಾಟ್ ಅರ್ಜುನ. ಐ ಆಮ್ ನಾಟ್ ವಾಟ್ ಈಸ್ ಸೀನ್. ಕಾಣಿಸ್ತಾ ಇರುವಂಥದ್ದಲ್ಲ ನಾನು, ಅದರ ಹಿಂದೆ ಇರುವಂಥವನು ನಾನು. ಆ ನಾನು ಅನ್ನುವಂಥದ್ದು ಒಂದೇ, ಅದು ವೇದಾಂತ. ನಮ್ಮ ಹಿಂದೂ ಧರ್ಮದಲ್ಲಿ ಯಾವ ಗ್ರಂಥ ಅಂದಾಗ ಮುಖ್ಯವಾಗಿ ಚತುರ್ದಶ ವಿದ್ಯಾ ಅಂತ ಹೇಳ್ತೀವಿ, ಒಮ್ಮೆ ಅಷ್ಟಾದಶ ವಿದ್ಯಾ ಅಂತ ಹೇಳ್ತೀವಿ. ಅಂದ್ರೇನು? 14 ವಿದ್ಯಾಸ್ಥಾನಗಳುಂಟು, ಜ್ಞಾನಸ್ಥಾನಗಳುಂಟು. ಯಾವುದದು ಅಂದಾಗ 4 ವೇದ, 6 ವೇದಾಂಗ, 10 ಆಗೋಯ್ತು. 4 ವೇದ, ಋಗ್, ಯಜುಸ್, ಸಾಮ, ಅಥರ್ವ. ಇದು 4 ವೇದಗಳು. ಸಾಮಾನ್ಯವಾಗಿ ನಾವು ಋಗ್, ಯಜುಸ್, ಸಾಮ ಅಂತ ಶಬ್ದ ಕೇಳ್ತೀವಿ. ಬರೀ 3 ವೇದನ ಅಂತ ಅಲ್ಲ 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 ಅಲ್ಲ. ವೇದಗಳು 4, ಮಂತ್ರಗಳ ಶೈಲಿ ಇರುವುದು 3. ಋಕ್ ಅಂದರೆ ಪದ್ಯ ರೂಪದಲ್ಲಿ ಇರುವಂಥದ್ದು. ಅದಕ್ಕೆ ಪ್ರತಿಯೊಂದಕ್ಕೂ ಛಂದಸ್ಸಿರ್ತದೆ, ಪ್ರತಿಯೊಂದಕ್ಕೂ ಋಷಿ ಇರ್ತಾನೆ, ಆ ಪ್ರತಿಯೊಂದಕ್ಕೂ ವಿನಿಯೋಗ ಇರ್ತದೆ. ಯಾವುದೇ ಒಂದು ವೈದಿಕ ಮಂತ್ರ ಅಂದಾಗ ಅದನ್ನು ದ್ರಷ್ಟಾರ, ಋಷಿ ಯಾರು, ಯಾವ ದೇವತೆಯನ್ನು ಉದ್ದೇಶಿಸಿ ಆ ಮಂತ್ರ ಇದೆ, ಛಂದಸ್ಯಾವುದು, ಅದನ್ನು ಎಲ್ಲಿ ವಿನಿಯೋಗಿಸಬೇಕು. ವಿನಿಯೋಗಿಸುವುದು ಅಂದರೆ ಏನು? ಜಪ ಮಾಡಬೇಕಾದ್ರೆ ಆ ಮಂತ್ರವನ್ನು ವಿನಿಯೋಗಿಸಬೇಕಾ, ಹೋಮ ಮಾಡಬೇಕಾದ್ರೆ ಆ ಮಂತ್ರವನ್ನು ವಿನಿಯೋಗಿಸಬೇಕಾ, ಇದಕ್ಕೆ ಹೆಸರು ವಿನಿಯೋಗ. ಯೂಸೇಜ್ ಆಫ್ ದಿಸ್, ಆ ಮಂತ್ರಕ್ಕೆ ಹೆಸರು ವಿನಿಯೋಗ.
ಇದೆಲ್ಲದಕ್ಕೂ ಋಕ್ ಅಂತ ಹೆಸರು. ಇದೆಲ್ಲವೂ ಸಂಹಿತಾ ಭಾಗದಲ್ಲಿ ಬರುವಂಥದ್ದು ಹೆಚ್ಚಾಗಿ. ಋಗ್, ಯಜುಸ್, ಸಾಮ, ಅಥರ್ವ 4 ವೇದಗಳ ಸಂಹಿತಾ ಭಾಗದಲ್ಲಿ ನಮಗೆ ಋಕ್ ಸಿಕ್ಕತ್ತೆ. ಋಕ್ ಅಂದರೆ ಋಗ್ವೇದ ಅಲ್ಲ. ಋಕ್ ಅಂದರೆ ಪದ್ಯ ರೂಪದಲ್ಲಿ ಇರುವ ಮಂತ್ರ. ಪೊಯೆಟ್ರಿಗೆ ಹೆಸರು ಋಕ್, ಪ್ರೋಸ್ ಗದ್ಯಕ್ಕೆ ಹೆಸರು ಯಜುಸ್. ಗದ್ಯ ರೂಪದಲ್ಲಿರ್ತದೆ. ಅದೆಲ್ಲವೂ ಅದಕ್ಕೆ ಛಂದಸ್ಸೇನಿರೋದಿಲ್ಲ, ಪ್ರೋಸ್ ಟೈಪಲ್ಲಿ ಇರ್ತದೆ. ಅದಕ್ಕೆಲ್ಲ ಯಜುಸ್ ಅಂತ ಹೆಸರು. ಸಾಮ ಅಂದರೆ ಹಾಡಲು ಯೋಗ್ಯವಾದಂತಹ ಮಂತ್ರ. ಸೊ 90% ಆಫ್ ಸಾಮವೇದ ಋಗ್ವೇದವೇ. ಆ ಋಗ್ವೇದಕ್ಕೆ ಸ್ವಲ್ಪ ಪಾಂಚಭಾಕ್ತಿಕ ಸಾಮ, ಸಪ್ತಭಾಕ್ತಿಕ ಸಾಮಗಳನ್ನು ಸೇರಿಸಿದಾಗ ಅದು ಸಾಮವೇದ, ಸಾಮ ಆಗುತ್ತೆ, ಹಾಡುವಂಥದ್ದು. ಋಗ್ವೇದದಲ್ಲಿ ಬರೀ ಹೆಚ್ಚಿನ ಋಕ್ ಕಂಡುಬರುವುದರಿಂದ ಅದಕ್ಕೆ ಋಗ್ವೇದ ಅಂತ ಕರೆದದ್ದು. ಯಜುರ್ವೇದದಲ್ಲಿ ಹೆಚ್ಚಿನ ಪ್ರೋಸ್ ಇರುವುದರಿಂದ ಅದಕ್ಕೆ ಯಜುರ್ವೇದ ಅಂತ. ಸಾಮವೇದದಲ್ಲಿರುವ ಎಲ್ಲ ಮಂತ್ರಗಳನ್ನು ಹಾಡಬಹುದಾದ್ದರಿಂದ ಅದನ್ನು ಸಾಮವೇದ ಅಂತ ಕರೆದದ್ದು. ಅಥರ್ವ ವೇದ ಅದೇನಿದೆ, ಅದು ಒಂದು ವೇದವೇ. ಅಲ್ಲೂ ಕೂಡ ಸಂಹಿತಾ ಭಾಗ ಇದೆ, ಬ್ರಾಹ್ಮಣ ಇದೆ, ನಂತರ ಆರಣ್ಯಕಾನು ಇದೆ. ಹೀಗಾಗಿ ಇದು 4 ಮತ್ತು ವೇದಾಂಗಗಳು. ವೇದಾಂಗಗಳು ಅಂದರೆ ಏನು? ವೇದವನ್ನು ಕಲಿಬೇಕು ಅಂದರೆ ಪ್ರಿಲಿಮಿನರಿ ಟೆಕ್ಸ್ಟ್ ಇದ್ದ ಹಾಗೆ. ಪ್ರಿಲಿಮಿನರಿ ಟೆಕ್ಸ್ಟ್ ಅಂದರೆ ಏನು? ಇವಾಗ ನಾನು ಪೋಸ್ಟ್ ಗ್ರಾಜ್ಯುಯೇಷನ್ಗೆ ಹೋಗಬೇಕು ಅಂದರೆ ಒಂದು ಡಿಗ್ರಿ ಆಗಿರಬೇಕು. ಹಾಗೆ ವೇದಗಳನ್ನು ಅಧ್ಯಯನ ಮಾಡಬೇಕಾದ್ರೆ ನನಗೆ ಶಿಕ್ಷಾ ಅನ್ನುವಂಥದ್ದು ಗೊತ್ತಿರಬೇಕು. ಶಿಕ್ಷಾ ಅಂದರೆ ಏನು? ಶಬ್ದಗಳನ್ನು ಯಾವ್ಯಾವ ರೀತಿ ಉಚ್ಚರಿಸಬೇಕು. ಸ್ವರ ಅಂದರೆ ಏನು? ಆ ಸ್ವರ ಅನ್ನುವಂಥದ್ದು ಎಷ್ಟು ಪ್ರಕಾರವಾಗಿದೆ, ಇದೆಲ್ಲವೂ ಕೂಡ ಶಿಕ್ಷಾ. ಈ ಶಿಕ್ಷಾ ಅನ್ನುವಂಥದ್ದು ಒಂದೊಂದು ಜಾಗಕ್ಕೆ ಒಂದೊಂದು ಚೇಂಜ್ ಆಗ್ತಾ ಹೋಗುತ್ತೆ. ಒಂದೊಂದು ವೇದಕ್ಕೆ ಒಂದೊಂದು ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ಅದರಿಂದಾನೇ ಸೌತ್ ಇಂಡಿಯಾದಲ್ಲಿ ನಾವು ಯಾವ ರೀತಿ ಚಾಂಟಿಂಗ್ ಮಾಡ್ತೀವಿ, ನಾರ್ತ್ ಇಂಡಿಯಾದಲ್ಲಿ ಆ ರೀತಿ ಚಾಂಟಿಂಗ್ ಮಾಡಲ್ಲ. ಅವ್ರದ್ದೊಂದು ರೀತಿ ಬೇಳೆ ರೀತಿ. ನೀವು ಗುರುಸ್ತೋತ್ರ ನಮ್ಮ ಸಿದ್ಧವಾಡಿಯಲ್ಲಿರುವಂಥ ಬ್ರಹ್ಮಚಾರಿಗಳು ಚಿನ್ಮಯಂ ವ್ಯಾಪಿ ಯತ್ ಸರ್ವಂ ಹೀಗೆ ಹೇಳೋದು. ನಾವು ಚಿನ್ಮಯಂ ವ್ಯಾಪಿ ಯತ್ ಸರ್ವಂ ಅವ್ರು ಹೇಳೋದಿಲ್ಲ, ಚಿನ್ಮಯಂ ವ್ಯಾಪಿ ಯತ್ ಸರ್ವಂ. ನೀವು ಎಷ್ಟೇ ಹೇಳಿ ಅವ್ರ ಸ್ಟೈಲ್ ಹಾಗೆ. ಸೊ ಆ ಹೇಳುವ ಶೈಲಿ ಇದೆಯಲ್ಲ ಅದು ಬೇರೆ, ಅದು ಶಿಕ್ಷಾ. ನಂತರ ಆ ಶಿಕ್ಷೆ ಅನ್ನುವಂಥದ್ದು ಕಲ್ತಾದ್ಮೇಲೆ ವ್ಯಾಕರಣ ಅನ್ನುವಂಥದ್ದು ಬರಬೇಕು. ನಮ್ಮ ಶಾಸ್ತ್ರ ಅನ್ನುವಂಥದ್ದು ಹೇಗಿದೆ ಅಂದರೆ, ನೀವು ಗ್ರಂಥಗಳನ್ನು ಓದುತ್ತಾ ಹೋದರೆ ಒಂದು ಶಬ್ದದ ಅರ್ಥವನ್ನು ಚಂದದಲ್ಲಿ ಅರ್ಥ ಮಾಡಿಕೊಂಡ್ರೆ ಅದೇ ಮೋಕ್ಷ ಅಂತ. ವ್ಯಾಕರಣದಲ್ಲಿ ಹೇಳ್ತಾರೆ, ಒಂದು ಶಬ್ದ ಇದೆ, ಆ ಶಬ್ದವನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೊಂಬಿಟ್ರೆ ನಿನಗೆ ಮೋಕ್ಷ. ಮೋಕ್ಷ ಅಂದರೆ ಏನು? ಯು ಆರ್ ಲಿಬರೇಟೆಡ್, ಯು ಆರ್ ಹ್ಯಾಪಿ. ಯೋಚನೆ ಮಾಡಿ. ವ್ಯಾಕರಣ ಶಿಕ್ಷಾ ಆಗುತ್ತೆ. ವ್ಯಾಕರಣ ವ್ಯಾಕರಣ ಆದಮೇಲಿಂದ ನಿರುಕ್ತ. ನಿರುಕ್ತ ಅಂದರೆ ಏನು? ಒಂದು ಡಿಕ್ಷನರಿ ಇದ್ದ ಹಾಗೆ, ನಿಘಂಟು ಇದ್ದ ಹಾಗೆ. ಒಂದು ಶಬ್ದಕ್ಕೆ ಎಷ್ಟು ಸಿನಾನಿಮ್ಸ್ ಇದೆ, ಪರ್ಯಾಯ ಶಬ್ದಗಳಿದೆ, ಅದೆಲ್ಲವೂ ವೇದಕ್ಕೆ ಸಂಬಂಧಪಟ್ಟದ್ದು. ವೇದಕ್ಕೆ ಸಂಬಂಧಪಟ್ಟದ್ದಕ್ಕೆ ಹೆಸರು ನಿರುಕ್ತ. ಲೌಕಿಕದಕ್ಕಲ್ಲ ಅದು. ಲೌಕಿಕದಲ್ಲಿ ನಮಗೆಲ್ಲ ಡಿಕ್ಷನರೀಸ್ ಇವೆ. ವೇದದ ಒಂದು ಡಿಕ್ಷನರಿಗೆ ಹೆಸರು ನಿರುಕ್ತ. ಅದಾದ ಮೇಲಿಂದ ನಾವು ಆ ಶಿಕ್ಷಾ ಕಲ್ತ್ವಿ, ನಂತರ ವ್ಯಾಕರಣ ಕಲ್ತ್ವಿ, ಅದಾದ ಮೇಲಿಂದ ನಿರುಕ್ತ ಕಲ್ತ್ವಿ, ಅದಾದ ಮೇಲಿಂದ ಜ್ಯೋತಿಷ್ಯ ತಿಳಿಬೇಕು. ಜ್ಯೋತಿಷ್ಯ ಅಂದರೆ ಏನು? ಒಂದು ಯಾವುದಾದ್ರೂ ಒಂದು ಯಜ್ಞ ಮಾಡಬೇಕಾದ್ರೆ ಅಥವಾ ಒಂದು ಸತ್ಕರ್ಮ ಮಾಡಬೇಕಾದ್ರೆ ಸೂಕ್ತವಾದ ಸಮಯ ಯಾವುದು? ಪಂಚ ಅಂಗ ಅಂತೀವಿ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಈ 5 ಒಟ್ಟಾಗಿ ಸರಿಯಾಗಿರುವಂಥದ್ದಕ್ಕೆ ಪಂಚ ಅಂಗ, ಪಂಚಾಂಗ ಅಂತ ಕರಿತೀವಿ. ಅದು ತಿಳಿಸುವುದಷ್ಟೇ. ಇದು ಜ್ಯೋತಿಷ್ಯ ಬೇಕು. ಸೊ ಜ್ಯೋತಿಷ್ಯ ಅನ್ನುವಂಥದ್ದು ತಿಳಿದಾದ ಮೇಲೆ ನಮಗೆ ಕಲ್ಪ ತಿಳ್ಕೊಳ್ಬೇಕು. ಕಲ್ಪ ಅಂದ್ರೇನು? ಒಂದು ಯಾಗ ಮಾಡಬೇಕಾದ್ರೆ ಅಲ್ಲಿ ಒಟ್ಟು ಎಷ್ಟು
ಇಟ್ಟಿಗೆಗಳು ಬೇಕು, ಎಷ್ಟು ಲೇಯರಲ್ಲಿ ಇಟ್ಟಿಗೆ ಅನ್ನುವಂಥದ್ದನ್ನು ಇಡಬೇಕು. ಅಲ್ಲಿ ಧರ್ಮಗ್ರಂಥಗಳು, ಸೂತ್ರ ಗ್ರಂಥಗಳು ಇವೆಲ್ಲವೂ ಬರ್ತದೆ. ಹೀಗೆ ವೇದಾಂಗಗಳು ಅನ್ನುವಂಥದ್ದನ್ನು ಪೂರ್ತಿ ಕಲಿಬೇಕು. ಶಿಕ್ಷಾ, ವ್ಯಾಕರಣ, ನಂತರ ನಿಘಂಟು, ನಿರುಕ್ತ, ಛಂದಸ್. ಛಂದಸ್ ಅನ್ನುವಂಥದ್ದು ಒಂದು ವೇದಾಂಗವೇ. ಪ್ರತಿಯೊಂದು ವೇದದ ಮಂತ್ರ ಅನ್ನುವಂಥದ್ದು ಯಾವ ಛಂದಸ್ಸಿನಲ್ಲಿದೆ? ತ್ರಿಷ್ಟುಪ್ಪಲ್ಲಿದೆಯಾ, ಅನುಷ್ಟಪ್ಪಲ್ಲಿದೆಯಾ, ಬೃಹತೀನಲ್ಲಿದೆಯಾ, ಪಂಕ್ತಿನಲ್ಲಿದೆಯಾ? ಇವೆಲ್ಲವೂ ಛಂದಸ್ಶಾಸ್ತ್ರ, ವೈದಿಕ ಛಂದಸ್. ಈ 6 ಕಲ್ತ್ರೆ ವೇದಾಂಗಗಳು. ಸೊ 4 ವೇದ ಪ್ಲಸ್ 6 10 ಆಯಿತು. ಅದಾದ ಮೇಲೆ 4 ಇತರದ್ದು ಮೀಮಾಂಸಾ ಶಾಸ್ತ್ರ ಅನ್ನುವಂಥದ್ದನ್ನು ತಿಳಿಬೇಕು. ಮೀಮಾಂಸಾ ಅಂದ್ರೇನು? ಅನಾಲಿಸಿಸ್, ಅನಲೈಸ್ ಮಾಡುವುದಕ್ಕೆ. ಯಾವುದೇ ಒಂದು ಸೂತ್ರ ಇದೆಯೋ ಅದನ್ನು ವಿಚಾರ ಮಾಡುವ ಶೈಲಿ. ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ. ಒಂದು ಕರ್ಮ ಮಾಡಬೇಕಾದ್ರೆ ಅದನ್ನು ಅನಲೈಸ್ ಮಾಡುವಂಥದ್ದು, ಜ್ಞಾನವನ್ನು ಅನಲೈಸ್ ಮಾಡುವುದಕ್ಕೆ ಹೆಸರು ಮೀಮಾಂಸಾ. ಅದಾದ ಮೇಲೆ ಮೀಮಾಂಸಾ ಆದಮೇಲೆ ನ್ಯಾಯ, ಲಾಜಿಕ್ಕನ್ನು ಕಲಿಬೇಕು. ಅದಾದ ಮೇಲೆ ಪುರಾಣಗಳನ್ನು ತಿಳಿಬೇಕು. 18 ಮಹಾಪುರಾಣಗಳು ಅಂತ ಬರ್ತದೆ, 18 ಉಪಪುರಾಣಗಳು ಅಂತ ಬರ್ತದೆ, ನಂತರ ಸ್ಥಳ ಪುರಾಣಗಳು ಅಂತ ಬರ್ತವೆ. ಹೀಗೆ ಪುರಾಣಗಳನ್ನು ತಿಳಿಬೇಕು. ಕೊನೆಗೆ ಧರ್ಮಶಾಸ್ತ್ರ. ಧರ್ಮಶಾಸ್ತ್ರ ಅಂದರೆ ವೇದ ಕರ್ಮ ಸಮುಚ್ಚಯಾದಿ ಗ್ರಂಥಗಳು ಅಂತ ಬರ್ತದೆ, ಬ್ರಹ್ಮಕರ್ಮ ಸಮುಚ್ಚಯಾದಿ ಗ್ರಂಥಗಳು ಅನ್ನುವಂಥದ್ದು ಬರ್ತದೆ. ಈ 14 ಹಿಂದೂ ಧರ್ಮದಲ್ಲಿರುವಂತಹ ವಿದ್ಯಾಸ್ಥಾನಗಳು ಎಲ್ಲ ಸೇರ್ಕೊಂಡ್ಬಿಡ್ತದೆ ಇಲ್ಲಿ. ಸ್ವಾಮೀಜಿ ಧರ್ಮಶಾಸ್ತ್ರ ಅಂದಾಗ ಅಲ್ಲಿ ಇತಿಹಾಸ ಗ್ರಂಥಗಳು, ರಾಮಾಯಣ, ಮಹಾಭಾರತ ಎಲ್ಲ ಸೇರಿಬಿಡ್ತದೆ. ಕೆಲವೊಮ್ಮೆ 18 ಅಂತಾರೆ. ಆಗ ಧನುರ್ವೇದ, ಆಯುರ್ವೇದ, ನಂತರ ಗಂಧರ್ವ ವೇದ ಮತ್ತು ಅರ್ಥಶಾಸ್ತ್ರ ಇದನ್ನು ಸೇರಿಸಿದಾಗ 18 ಅಂತಾಗುತ್ತೆ. ಸಾಮಾನ್ಯವಾಗಿ 14 ವಿದ್ಯಾಸ್ಥಾನಾ ಅಂತ ಹೆಸರು. ಹೀಗಾಗಿ ನಮ್ಮ ಶಾಸ್ತ್ರಗಳು ಅನ್ನುವಂಥದ್ದು ಏನಿದೆಯಲ್ಲ ಅದು ವಿಸ್ತಾರವಾದದ್ದು. ಓದ್ತೀನಿ ಅಂದರೆ ತುಂಬ ಇದೆ ಓದೋದಕ್ಕೆ. ಕಂಟಿನ್ಯೂಸ್ ಸುಮಾರು 28 ಪುರಾಣಗಳನ್ನು ಓದಿದ್ವಿ ನಾನು ಮತ್ತು ಇನ್ನೊಬ್ಬ ಸ್ವಾಮೀಜಿ. 28 ಪುರಾಣ ಓದಲಿಕ್ಕೆ ನಮಗೆ 5 ವರ್ಷ ಬೇಕಾಯಿತು. ಡೈಲಿ 3 ಅವರ್ಸ್ ಸ್ಪೆಂಡ್ ಮಾಡಿದ್ದಕ್ಕೆ. 28 ಪುರಾಣ ಓದೋದಕ್ಕೆ 5 ವರ್ಷ ಬೇಕಾಯಿತು. ಋಗ್ವೇದ ವಿತ್ ಸಾಯಣ ಭಾಷ್ಯ ಆ್ಯಂಡ್ ನಿರುಕ್ತ ಅದು ಪೂರ್ತಿ ಓದೋದಕ್ಕೆ ಒಂದು 3 ವರ್ಷ ಬೇಕಾಯಿತು. ಬರೀ ಋಗ್ವೇದ ಅಷ್ಟೇ, ಯಜುರ್ವೇದ ಇದೆ, ಸಾಮವೇದ ಇದೆ, ಅಥರ್ವ ವೇದ ಇದೆ. ಅದಲ್ಲದೆ ಯೋಗ ವಾಸಿಷ್ಠ ಅಂತಿದೆ, 32,000 ಶ್ಲೋಕ. ರಾಮಾಯಣ ಇದೆ, 24,000 ಶ್ಲೋಕ. ಮಹಾಭಾರತ ಇದೆ, 1,00,000 ಶ್ಲೋಕ. ಶಿವರಹಸ್ಯ ಅಂತ ಒಂದು ಬರ್ತದೆ, ಅದು ಕೂಡ 1,00,000 ಶ್ಲೋಕ ಇದೆ. ಮಹಾಭಾರತದಲ್ಲಿ ಭಗವದ್ಗೀತೆ ಹೇಗೋ ಶಿವರಹಸ್ಯದಲ್ಲಿ ರಿಭುಗೀತಾ ಅಂತ ಬರ್ತದೆ, 2,500 ಶ್ಲೋಕಗಳು. ಸೇಮ್ ಉಪದೇಶ. ಋಭು ಅನ್ನುವಂಥವನಿಗೆ ನಿದಾಗ ಉಪದೇಶ ಮಾಡುವಂಥದ್ದು, ನಿದಾಗನಿಗೆ ಋಭು ಕೊಡುವಂಥ ಉಪದೇಶ ಋಭುಗೀತಾ ಅಂತ. ನೀವು ಓದ್ತಾ ಹೋದರೆ ನಮ್ಮ ಶಾಸ್ತ್ರದಲ್ಲಿ ಇರುವಷ್ಟು ಗ್ರಂಥಗಳು ಲೆಕ್ಕನೇ ಇಲ್ಲ. ಅದಲ್ಲದೆ ಸಂತರ ಜೀವನ ಚರಿತ್ರೆಗಳು, ಕಂಪ್ಲೀಟ್ ವರ್ಕ್ಸ್ ಆಫ್ ವಿವೇಕಾನಂದ ಓದಬೇಕು ಅಂದರೆ ಓದ್ಬೋದು. ಕಂಚಿ ಪರಮಾಚಾರ್ಯರು ವಾಯ್ಸ್ ಆಫ್ ಗಾಡ್, ದೈವವಾಣಿ ಅಂತ 7 ವಾಲ್ಯೂಮ್ ಇದೆ. ನೀವು ಓದುತ್ತೀರಿ ಅಷ್ಟೇ, ಶುರು ಮಾಡಬೇಕಷ್ಟೆ, ಲೆಕ್ಕವಿಲ್ಲದಷ್ಟು ಓದ್ತಾ ಇರ್ಬೋದು. ಎಲ್ಲವೂ ಏತಕ್ಕೆ? ನನ್ನ ಮನಸ್ಸನ್ನು ನಾನು ನಿಗ್ರಹ ಮಾಡಿಕೊಳ್ಳಿಕ್ಕಷ್ಟೆ, ಬೇರೆ ಇನ್ನೇನಲ್ಲ. ಉಪನಿಷತ್ತುಗಳು ಅನ್ನುವಂಥದ್ದು ಲೆಕ್ಕವಿಲ್ಲದಷ್ಟಿದೆ. ನಮ್ಮಲ್ಲಿ ಹೇಳ್ತಾರೆ, ಒಂದೊಂದು ಶಾಖೆಗೆ, ವೇದದ ಶಾಖೆಗೆ ಒಂದೊಂದು ಉಪನಿಷತ್ತಿದೆ ಅಂತ. ಒಂದೊಂದು ವೇದದ ಶಾಖೆಗೆ ಒಂದೊಂದು ಉಪನಿಷತ್ತಿದೆ. 4 ವೇದಗಳಲ್ಲಿ ಎಷ್ಟು ಶಾಖೆಗಳಿದೆ ಅಂದರೆ 1,180 ಚಿಲ್ಲರೆ ಬರ್ತದೆ.
ಋಗ್ವೇದದಲ್ಲಿ 21 ಶಾಖೆ ಇದೆ. ಯಜುರ್ವೇದದಲ್ಲಿ 107 ಶಾಖೆ ಏನೋ ಬರ್ತದೆ, 107 108 ಶಾಖೆ ಬರ್ತದೆ. ಸಾಮವೇದ 1000 ಶಾಖೆಗಳಿದೆ. ಅಥರ್ವವೇದ ಕೆಲವು ಕಡೆ 9 ಅಂತಾರೆ, ಕೆಲವು ಕಡೆ 50 ಅಂತಾರೆ. ಒಂದೊಂದು ಶಾಖೆಯಲ್ಲಿ ಒಂದೊಂದು ಉಪನಿಷತ್ತು. ಹೀಗಾಗಿ ನಮಗೆ ಸಿಲೆಬಸ್ ಅನ್ನುವಂಥದ್ದೇನು ಕಡಿಮೆ ಇಲ್ಲ, ಎಷ್ಟು ಬೇಕಾದರೂ ಓದ್ಬೋದು. ಇವಾಗ ನೀವು ಏನೇ ಓದಿದ್ರೂ ಕೂಡ ಭಗವದ್ಗೀತೆ ಕಲಿತಾ ಇರಬೇಕಾದ್ರೆ ಅದೆಲ್ಲ ನೆನಪಿಗೆ ಬರಬೇಕು, ಅದು ಮುಖ್ಯ. ಒಂದು ಶ್ಲೋಕ ಓದ್ತಾ ಇದ್ದೀನಿ ಅಂದಾಗ, ಓ ರಾಮಾಯಣದಲ್ಲಿ ಈ ಪ್ರಸಂಗ ಅನ್ನುವಂಥದ್ದು ಇದನ್ನೇ ಹೇಳ್ತದೆ, ಮಹಾಭಾರತದಲ್ಲಿ ಇದೆ, ಆ ಪುರಾಣದಲ್ಲಿ ಇದೆ, ಈ ಧರ್ಮಗ್ರಂಥದಲ್ಲಿದೆ, ಇದು ತಲೆಯಲ್ಲಿ ಬರಬೇಕು. ಒಂದು ಶಬ್ದ ಕೇಳಿದ ತಕ್ಷಣ, ಓ ಈ ಶಬ್ದ ಅನ್ನುವಂಥದ್ದು ಉಪನಿಷತ್ತಲ್ಲಿ ಅಲ್ಲಿ ಉಪಯೋಗಿಸಿದ್ದಾರೆ, ಇಲ್ಲಿ ಉಪಯೋಗಿಸಿದ್ದಾರೆ, ಇದರ ಅರ್ಥ ಹೀಗೆ, ಈ ಅರಿವು ಬರಬೇಕು. ನಾನು ಹೇಳಿದ್ನಲ್ಲ, ಶ್ರೀ ಭಗವಾನ್ ಉವಾಚ, ಎಲ್ಲಿ ಬರೀ ಭಗವದ್ಗೀತೆಯಲ್ಲಿ ಅಷ್ಟೇ, ಬೇರೆ ಇನ್ನೆಲ್ಲೂ ಇಲ್ಲ. ಹೀಗಾಗಿ 6ನೇ ಅಧ್ಯಾಯ ನಾವು ಚಿಂತನೆ ಮಾಡ್ತಾ ಇರಬೇಕಾದ್ರೆ ಯಾವ್ಯಾವ ಗ್ರಂಥಗಳಲ್ಲಿ ಎಲ್ಲೆಲ್ಲಿ ಏನೇನು ಹೇಳಿದಾರೋ, ಏನೇನು ನೆನಪಿಗೆ ಬರ್ತದೋ ಅದನ್ನೆಲ್ಲ ವಿಚಾರ ಮಾಡ್ತಾ ಮಾಡ್ತಾ ಹೋಗುವ. ಈಗ 6ನೇ ಅಧ್ಯಾಯ ಆತ್ಮ ಸಂಯಮ ಯೋಗ ಅಥವಾ ಧ್ಯಾನ ಯೋಗ ಪ್ರಾರಂಭ ಮಾಡುವ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಷಷ್ಠೋಧ್ಯಾಯಃ. ಶ್ರೀ ಭಗವಾನುವಾಚ. ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ನಮ್ಮ ಒಂದು ಸಂಸ್ಕೃತಿಯಲ್ಲಿ 4 ಆಶ್ರಮಗಳಿವೆ. 4 ಆಶ್ರಮಗಳು. ಒಂದು ಬ್ರಹ್ಮಚರ್ಯಾಶ್ರಮ, 2ನೇದು ಗೃಹಸ್ಥಾಶ್ರಮ, 3ನೇದು ವಾನಪ್ರಸ್ಥಾಶ್ರಮ, 4ನೇದು ಸನ್ಯಾಸಾಶ್ರಮ. ಆ್ಯಕ್ಚುಲಿ ವಿಚಾರ ಮಾಡಿದ್ರೆ 3. ಯಾವುದು? ಒಂದು ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ. ಸನ್ಯಾಸಿ ಏನು ಸ್ವಾಮೀಜಿ? ಬ್ರಹ್ಮಚಾರಿನೂ ಸನ್ಯಾಸಿ ಆಗ್ಬೋದು, ಗೃಹಸ್ಥನೂ ಸನ್ಯಾಸಿಯಾಗಿ ಬದುಕ್ಬೋದು, ವಾನಪ್ರಸ್ಥನೂ ಸನ್ಯಾಸಿಯಾಗಿ ಬದುಕ್ಬೋದು. ಹೀಗಾಗಿ ಜಾಬಾಲ ಉಪನಿಷತ್ತಿನಲ್ಲಿ ಜನಕ ಯಾಜ್ಞವಲ್ಕ್ಯರನ್ನು ಪ್ರಶ್ನೆ ಮಾಡ್ತಾನೆ, ಯಾರು ಸನ್ಯಾಸಿ ಅಂತ. ಅವ್ರು ಹೇಳ್ತಾರೆ, ಬ್ರಹ್ಮಚಾರಿ ಆದಮೇಲೆ ಗೃಹಸ್ಥನಾಗಬೇಕು, ಗೃಹಸ್ಥನಾದ ಮೇಲೆ ವಾನಪ್ರಸ್ಥನಾಗಬೇಕು, ವಾನಪ್ರಸ್ಥನಾದ ಮೇಲೆ ಸನ್ಯಾಸಿ ಆಗಬೇಕು. ಅಥವಾ ಬ್ರಹ್ಮಚಾರಿ ಆದಮೇಲೆ ಸನ್ಯಾಸಿ ಆಗ್ಬೋದು, ಗೃಹಸ್ಥ ಆದಮೇಲೆ ಸನ್ಯಾಸಿ ಆಗ್ಬೋದು, ಅಥವಾ ವಾನಪ್ರಸ್ಥ ಆದಮೇಲೆ ಸನ್ಯಾಸಿ ಆಗ್ಬೋದು. ಅಥವಾ ಯದಹರೇವ ವಿರಜೇತ್ ತದಹರೇವ ಪ್ರವ್ರಜೇತ್. ಯತ್ ಯಾವ ಅಹ ಅಂದರೆ ದಿನ, ಅಹೋರಾತ್ರಿ ಅಂತ ಕೇಳಿದ್ದೀವಲ್ಲ, ದಿನ ರಾತ್ರಿ. ಆ ಅಹೋರಾತ್ರಿಯಲ್ಲಿ ತೆಗೆದಾಕಿ 3 ತೆಗೆದಾಕಿದ್ರೆ ಮಧ್ಯದ್ದು ಹೋರಾ. ಹೋರಾಶಾಸ್ತ್ರ ಅಂದರೆ ಹೊರಸ್ಕೋಪ್ ಅಂತ. ಹೋರ ಹೊರಸ್ಕೋಪ್ ಎರಡೂ ಒಂದೇ. ಹೋರಾ ಶಬ್ದದಿಂದಲೇ ಹೊರಸ್ಕೋಪ್ ಬಂದದ್ದು. ಹೋರ ಅಂದರೆ ದಿನ ಮತ್ತು ರಾತ್ರಿ, ಇದರ ಬಗ್ಗೆ ಒಂದು ಲೆಕ್ಕ ಮಾಡುವುದಕ್ಕೆ ಹೆಸರು ಹೋರಾಶಾಸ್ತ್ರ. ಸೊ ವಿಚಾರ ಮಾಡಿ ಇವಾಗ ನೀವು, ಈ ಯದ್ ಅಹ ಯಾವ ದಿನ, ವಿರಜೇತ್ ನಿನ್ನಲ್ಲಿ ವೈರಾಗ್ಯ ಅನ್ನುವಂಥದ್ದು ಹುಟ್ಟೋ, ತದ್ ಅಹ ಅದೇ ದಿನವೇ ಪ್ರವ್ರಜೇತ್ ಬಿಟ್ಟು ಹೊರಡು, ಸನ್ಯಾಸಿಯ. ಹೀಗಾಗಿ ಬ್ರಹ್ಮಚಾರಿಯಾಗಿದ್ದಾಗಲೇ ಸನ್ಯಾಸಿ ಆಗಿರ್ಬೋದು. ಸನ್ಯಾಸಿ ಅಂದರೆ ಏನು? ಸನ್ಯಾಸಿ ಈಸ್ ಈಕ್ವಲ್ ಟು ಜ್ಞಾನಿ ಅಷ್ಟೇ.
ಸನ್ಯಾಸಿ ಅಂದರೆ ಜ್ಞಾನಿ. ಬ್ರಹ್ಮಚಾರಿಯಾಗಿ ಜ್ಞಾನಿಯಾಗಿರುವವನೇ ಸನ್ಯಾಸಿ, ಗೃಹಸ್ಥನಾಗಿ ಜ್ಞಾನಿಯಾಗಿರುವವನೇ ಸನ್ಯಾಸಿ, ವಾನಪ್ರಸ್ಥನಾಗಿ ಜ್ಞಾನಿಯಾಗಿರುವವನೇ ಸನ್ಯಾಸಿ ಅಲ್ವಾ? ಯೋಚನೆ ಮಾಡಿ ನೋಡುವ. ಎಷ್ಟೊಂದು ಜನ ಬ್ರಹ್ಮಚಾರಿಗಳಾಗೇ ಸನ್ಯಾಸಿಗಳಾಗಿದ್ದಾರೆ, ಎಷ್ಟೋ ಜನ ಗೃಹಸ್ಥರಾಗಿ ಸನ್ಯಾಸಿಗಳಾಗಿದ್ದಾರೆ, ಎಷ್ಟೋ ಜನ ವಾನಪ್ರಸ್ಥರಾಗಿ ಸನ್ಯಾಸಿಗಳಾಗಿದ್ದಾರೆ. ಆದರೆ ನಮ್ಮಲ್ಲಿ ಒಂದು ನಿಯಮ ಉಂಟು. ಏನು? ನಿರಗ್ನಿಹಿ ಸನ್ಯಾಸಿ ಅಂತ. ಅಗ್ನಿ ಅಂದರೆ ಒಂದು ದೀಪ, ಬೆಂಕಿ, ಇದಕ್ಕೆ ಅಗ್ನಿ ಅಂತ ಹೆಸರು. ಅದೇ ರೀತಿಯೇ ಅಗ್ನಿ ಅಂದರೆ ಸ್ತ್ರೀ ಅಂತಾನೂ ಅರ್ಥ ಇದೆ, ಅಗ್ನಿ ಅಂದರೆ ಪುರುಷ ಅಂತಾನೂ ಅರ್ಥ ಇದೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಪಂಚಾಗ್ನಿ ವಿದ್ಯಾ ಅಂತ ಬರ್ತದೆ. ಪಂಚಾಗ್ನಿ ವಿದ್ಯಾ ಅಂತ. ಮನುಷ್ಯ ಜನ್ಮ ಸಿಕ್ಕುವುದು ಹೇಗೆ ಅಂದಾಗ ನಿಮಗೆ ಸರಿಯಾಗಿ ತಿಳಿಯಬೇಕಾದ್ರೆ ಛಾಂದೋಗ್ಯೋಪನಿಷತ್ತಿನ ಪಂಚಾಗ್ನಿ ವಿದ್ಯೆ ಓದಬೇಕು. ನಾವುಗಳೆಲ್ಲರೂ ಮೊದಲು ದ್ಯುಲೋಕದಲ್ಲಿದ್ವಂತೆ. ದ್ಯುಲೋಕ ಅಂದರೆ ಏನು? ಪ್ರಕಾಶಮಾನವಾದ, ದ್ಯು ಅಂದರೆ ಪ್ರಕಾಶ ಅಂತ, ಪ್ರಕಾಶಮಾನವಾದ ಲೋಕಕ್ಕೆ ಹೆಸರು ದ್ಯುಲೋಕ. ಮೇಲಿನ ಲೋಕ, ಅಲ್ಲಿ ದ್ಯುಲೋಕಾಗ್ನಿಯಾಗಿ ನಾವಿದ್ವಂತೆ, ದ್ಯುಲೋಕಾಗ್ನಿಯಾಗಿ ನಾವಿದ್ವಿ. ಅದಾದ ಮೇಲಿಂದ ನಾವೆಲ್ಲ ಪರ್ಜನ್ಯಾಗ್ನಿಯಾಗಿ ಕೆಳಗೆ ಬಂದ್ವಂತೆ. ಪ್ರತಿಯೊಂದು ಹನಿ ಏನು ಬೀಳ್ತದಲ್ಲ ಅದು ಪ್ರತಿಯೊಂದು ಜೀವ ಅಂತ. ಒಂದೊಂದು ಮಳೆ ಹನಿಯೂ ಕೂಡ ಒಂದೊಂದು ಜೀವ, ಅದಕ್ಕೆ ಹೆಸರು ಪರ್ಜನ್ಯಾಗ್ನಿ. ಆ ಬಿದ್ದ ಜೀವ ಪೃಥಿವ್ಯಾಗ್ನಿಯನ್ನು ಸೇರುತ್ತೆ, ಭೂಮಿ ಅನ್ನುವಂತಹ ಅಗ್ನಿಯನ್ನು ಸೇರುತ್ತೆ. ಮೊದಲು ದ್ಯುಲೋಕಾಗ್ನಿ, ಎರಡನೇದು ಪರ್ಜನ್ಯಾಗ್ನಿ, ಮೂರನೇದು ದ್ಯುಲೋಕಾಗ್ನಿ, ನಾಲ್ಕನೇದು ಪುರುಷನನ್ನು ಹೋಗಿ ಸೇರ್ತಂತೆ. ಭೂಮಿಯಿಂದ ಬಂದಂತಹ ಸಸ್ಯ, ಔಷಧಿಗಳು, ವನಸ್ಪತಿಗಳು, ಈ ಶಬ್ದಗಳಿದೆಯಲ್ಲ, ಇದನ್ನು ಕ್ಯೂರಿಯಾಸಿಟಿ ಬರಬೇಕು ಮನುಷ್ಯನ ಮನಸ್ಸಿನಲ್ಲಿ. ಔಷಧಿ ಅಂದರೆ ಏನು? ವನಸ್ಪತಿ ಅಂದರೆ ಏನು? ಯಾವ ಸಸಿ ಒಮ್ಮೆ ಫಲ ಕೊಟ್ಟು ನಂತರ ಫಲವನ್ನು ಕೊಡೋದಿಲ್ವೋ ಅದಕ್ಕೆ ಹೆಸರು ಔಷಧಿ ಅಂತ. ನಮ್ಮ ಭತ್ತ, ದವಸ ಧಾನ್ಯಗಳೇನೆಲ್ಲ ಇದೆಯಲ್ಲ, ಭತ್ತ, ಗೋಧಿ, ರಾಗಿ, ಇವೆಲ್ಲದಕ್ಕೂ ಔಷಧಿಗಳು ಅಂತ ಹೆಸರು. ಅದು ಒಮ್ಮೆ ರಾಗಿ ತೆನೆ ಕೊಟ್ಟ ಮೇಲೆ ಮತ್ತೆ ಅದರಿಂದ ರಾಗಿ ತೆನೆ ಬರಲ್ಲ, ಭತ್ತ ಬಂದಮೇಲೆ ಮತ್ತೆ ಬರಲ್ಲ, ಗೋಧಿ ಬಂದಮೇಲೆ ಬರಲ್ಲ. ಅದು ಒನ್ ಟೈಮ್ ಅಷ್ಟೇ, ಅದು ಮತ್ತೆ ನಾಟಿ ಮಾಡಬೇಕು, ಹೊಸ ಫಸಲು ತೆಗಿಬೇಕು. ಇದಕ್ಕೆ ಹೆಸರು ಔಷಧಿಗಳು. ವನಸ್ಪತಿ ಅಂದರೆ ಹೂವಾಗದೆ ಕಾಯಿ ಹಣ್ಣಾಗುವಂಥದಕ್ಕೆ ವನಸ್ಪತಿ ಅಂತ ಹೆಸರು. ಹೂವಾಗಬಾರ್ದು, ಆದರೆ ಕಾಯಿ ಆಗಬೇಕು. ಇವಾಗ ಬಿಲ್ವ ಪತ್ರೆ, ಅದು ಹೂ ಆಗೋದೇ ಇಲ್ಲ, ಡೈರೆಕ್ಟ್ ಕಾಯೆ. ಹಲಸು ಹೂ ಆಗೋದೇ ಇಲ್ಲ, ಡೈರೆಕ್ಟಾಗಿ ಕಾಯಿ. ಇದೆಲ್ಲದಕ್ಕೂ ವನಸ್ಪತಿಗಳು ಅಂತ ಹೆಸರು. ಇದನ್ನು ಪುರುಷ ತಿಂತಾನೆ, ಇದಕ್ಕೆ ಪುರುಷಾಗ್ನಿ ಅಂತ ಹೆಸರು. ದ್ಯುಲೋಕ, ಪರ್ಜನ್ಯ, ಪೃಥ್ವಿ, ಪುರುಷ ತಿಂದ ಆದಮೇಲೆ ಅದು ಸ್ತ್ರೀಯ ಒಳಗೆ ಹೋಗುತ್ತೆ. ಏಷಾವಾವ ಗೌತಮಾಗ್ನಿ, ಯೋಷಾವಾವ ಗೌತಮಾಗ್ನಿ ಬರ್ತದೆ. ಯೋಷ ಅಂದರೆ ಸ್ತ್ರೀ ಅಗ್ನಿ ಅಂತ. ಆಗ ಒಂದು ಜೀವ ಹುಟ್ಟುತ್ತಾನೆ. ಇದಕ್ಕೆ ಹೆಸರು ಪಂಚಾಗ್ನಿ ವಿದ್ಯೆ. ಹೀಗಾಗಿ ಸ್ತ್ರೀ ಅಂದರೆ ಅಗ್ನಿ ಅಂತ ಒಂದು. ಸನ್ಯಾಸಿ ಯಾರು ಅಪ್ಪ ಅಂದರೆ ನಿರಗ್ನಿಹಿ, ಯಾರಿಗೆ ಸ್ತ್ರೀ ಅನ್ನುವಂಥವಳು ಇಲ್ಲವೋ ಅಂದರೆ ಏನು, ಅವನು ಮದುವೆಯಾಗಿಲ್ಲವೋ ಅವನನ್ನು ನಿರಗ್ನಿಹಿ ಅಂತ ಕರೀತಾರೆ. ಹಾಗೆ ಗೃಹಸ್ಥ ಅನ್ನುವಂಥವನು ಯಾರು? ಅವನು ಸಮಾಜದಲ್ಲಿ ಕರ್ಮವನ್ನು ಮಾಡಬೇಕು, ಕ್ರಿಯೆಗಳನ್ನು ಮಾಡಬೇಕು. ಅವನ ಧರ್ಮ ಏನು? ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಗೃಹಸ್ಥಾಶ್ರಮ ಅನ್ನುವಂಥದ್ದು ಧನ್ಯ. ಯಾಕೆ ಧನ್ಯ?
ಅದಕ್ಕೆ ಸ್ಮೃತಿ ಗ್ರಂಥಗಳಲ್ಲಿ ಎಂತಹ ಆಧಾರ ಕೊಡ್ತಾರೆ ಅಂದರೆ, ಯಥಾವಾಯುಂ ಸಮಾಶ್ರಿತ್ಯ ಜೀವಂತೆ ಸರ್ವಜಂತವಃ ತಥಾ ಗೃಹಸ್ಥಮಾಶ್ರಿತ್ಯ ಜೀವಂತೆ ಸರ್ವಾಶ್ರಮಾಃ ಅಂತ. ಯಾವ ರೀತಿಯಲ್ಲಿ ಗಾಳಿಯನ್ನು ಆಶ್ರಯಿಸಿ, ಯಥಾ ವಾಯುಂ ಸಮಾಶ್ರಿತ್ಯ, ಗಾಳಿಯನ್ನು ಆಶ್ರಯಿಸಿ ಎಲ್ಲ ಜೀವರಾಶಿಗಳು ಬದುಕಿದೆಯೋ, ಅದೇ ರೀತಿಯಲ್ಲಿ ಗೃಹಸ್ಥನನ್ನು ಆಶ್ರಯಿಸಿ ಎಲ್ಲ ಆಶ್ರಮಗಳು, ಬ್ರಹ್ಮಚಾರಿಗೆ ಊಟ ಹಾಕುವುದು ಗೃಹಸ್ಥ, ವಾನಪ್ರಸ್ಥನಿಗೆ ಊಟ ಹಾಕುವುದು ಗೃಹಸ್ಥ, ಸನ್ಯಾಸಿಗೆ ಊಟ ಹಾಕುವುದು ಗೃಹಸ್ಥ. ಹೀಗಾಗಿ ಆ ಗೃಹಸ್ಥನನ್ನು ಆಶ್ರಯಿಸಿ ಎಲ್ಲ ಆಶ್ರಮಗಳು ಇದೆ. ಧನ್ಯೋ ಗೃಹಸ್ಥಾಶ್ರಮ ಅಂತ. ಅವನು ಕ್ರಿಯೆಗಳನ್ನು ಮಾಡಬೇಕು. ಅವನಿಗೆ ಹಲವಾರು ನಿಯಮಗಳು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅತಿಥಿಗೆ ಅವನು ಸತ್ಕಾರವನ್ನು ಮಾಡಬೇಕು, ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು, ವೈದಿಕ ಪಾಲನೆ, ಧರ್ಮ ಪಾಲನೆ ಅನ್ನುವಂಥದ್ದು ಮಾಡಬೇಕು. ಅವನು ಕ್ರಿಯೆಯಲ್ಲಿ ತನ್ನನ್ನು ತೊಡಗಿರ್ತಾನೆ. ಸನ್ಯಾಸಿ ಯಾರು? ಅಕ್ರಿಯ, ಏನು ಮಾಡದೇ ಇರುವಂಥವನು ಸನ್ಯಾಸಿ. ಇದು ಜಗತ್ತಿನಲ್ಲಿ ಎಲ್ಲರೂ ತಿಳಿದಿರುವಂಥದ್ದು. ಆದರೆ ಕೃಷ್ಣ, ಯಾಕಂದರೆ ಕೃಷ್ಣ ಅನ್ನುವಂಥವನು ಜ್ಞಾನ ಕೊಡಬೇಕಲ್ವ, ವಾಸ್ತವದ ದರ್ಶನ ಮಾಡಿಸ್ಬೇಕಲ್ವ. ಅವ ಹೇಳ್ತಾನೆ, ನಿರಗ್ನಿ ಸನ್ಯಾಸಿ ನ ಭವತಿ, ಅಕ್ರಿಯ ಸನ್ಯಾಸಿ ವ ಯೋಗಿ ನ ಭವತಿ. ಮದುವೆ ಆಗಿಲ್ಲ ಅನ್ನುವಂಥವನು ಸನ್ಯಾಸಿ ಅಲ್ಲ, ಏನೂ ಮಾಡಲ್ಲ ಅನ್ನುವಂಥವನು ಸನ್ಯಾಸಿ ಅಲ್ಲ. ಹಾಗಾದರೆ ಯಾರು ಸನ್ಯಾಸಿ? ಹೇಳ್ತಾರೆ, ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ. ಯಾವ ವ್ಯಕ್ತಿ ಕೆಲಸ ಮಾಡಬೇಕು, ಕರ್ಮವನ್ನು ಮಾಡು, ಆದರೆ ಫಲಾಪೇಕ್ಷೆ ಇಟ್ಕೊಂಡ್ಬೇಡ. ಕರ್ಮಣಿಯೇವತೆ ಅಧಿಕಾರ, ಕರ್ಮ ಮಾಡುವುದು ನಿನಗೆ ಅಧಿಕಾರ, ಆದರೆ ಫಲವನ್ನು ಅಪೇಕ್ಷೆ ಮಾಡಬೇಡ. ಫಲದ ಅಪೇಕ್ಷೆ ಇಲ್ಲದೆ ಕರ್ಮ ಮಾಡಬೇಕು. ಅನಾಶ್ರಿತ, ಆಶ್ರಯ ಅಂದರೆ ಅದರ ಮೇಲೆ ಡಿಪೆಂಡ್ ಆಗುವುದು, ಅನಾಶ್ರಯ ಅಂದರೆ ಡಿಪೆಂಡ್ ಆಗದೇ ಇರುವುದು. ಯಾವುದರ ಮೇಲೆ ಡಿಪೆಂಡ್ ಆಗದೇ ಇರುವುದು? ಕರ್ಮ ಫಲವಂದ ಮೇಲೆ ಡಿಪೆಂಡ್ ಆಗದೇ ಇರುವಂಥದ್ದು. ಕಾರ್ಯಂ ಕರ್ಮ, ತಾನು ಮಾಡಬೇಕಾದಂತಹ ಕೆಲಸವನ್ನು ಯಾರು ಮಾಡ್ತಾನೋ ಅವನು ಸನ್ಯಾಸಿ, ಅವನು ಯೋಗಿ. ಸನ್ಯಾಸಿ ಈಸ್ ಈಕ್ವಲ್ ಟು ಯೋಗಿ. ಎರಡನೇ ಶ್ಲೋಕದಲ್ಲೇ ಈಕ್ವಲ್ ಮಾಡಿಬಿಡ್ತಾರೆ. ಸನ್ಯಾಸಿ ಅಂದರೂ ಒಂದೇ, ಯೋಗಿ ಅಂದರೂ ಒಂದೇ, ಸಂತ ಅಂದರೂ ಒಂದೇ, ಮಹಾತ್ಮ ಅಂದರೂ ಒಂದೇ, ಜ್ಞಾನಿ ಅಂದರೂ ಒಂದೇ. ಇದೆಲ್ಲವೂ ಸಿನಾನಿಮ್ಸ್. ನೀವು ಜ್ಞಾನಿಗಳು, ನೀವೇ ಸನ್ಯಾಸಿಗಳು, ನೀವೇ ಯೋಗಿಗಳು. ಹೀಗಾಗಿ ಕರ್ಮವನ್ನು ಮಾಡು, ಫಲದ ಅಪೇಕ್ಷೆ ಇಟ್ಕೊಳ್ಬೇಕು. ಇವಾಗ ಇದು ಬಹಳ ಬಹಳ ವಿಚಾರ ಮಾಡಬೇಕಾದಂತಹ ಒಂದು ವಿಷಯ. ಫಲದ ಅಪೇಕ್ಷೆ ಇಲ್ಲದೆ ಕರ್ಮ ಮಾಡುವುದು ಅಂದರೆ ಏನು? ಬಾಲಗಂಗಾಧರ ತಿಲಕರು ಕರ್ಮ ರಹಸ್ಯ ಅಂತ ಭಗವದ್ಗೀತೆ ಮೇಲೆ ಕಾಮೆಂಟ್ರಿ ಬರೆದಿದ್ದಾರೆ. ಸುಮಾರು 1700 ಪುಟಗಳಿವೆ ಪುಸ್ತಕ. 1700. ಇಂಟ್ರೊಡಕ್ಷನ್ 1000 ಪುಟ ಇದೆ. ಬರೀ ಇಂಟ್ರೊಡಕ್ಷನ್ 700 ಪುಟದ ಮೇಲಿದೆ ಇಂಟ್ರೊಡಕ್ಷನ್. ಏನು ವಿಚಾರ ಮಾಡೋದವರು? ಪ್ರತಿಯೊಂದು ನಮ್ಮ ದೇಶ ಹೇಗಿದೆ, ಪರದೇಶ ಹೇಗಿದೆ, ನಮ್ಮ ದೇಶದವರಲ್ಲಿ ಏನೊಂದು ಮಾರಲ್ ಸೈನ್ಸ್ ಅನ್ನುವಂಥದ್ದನ್ನು ಹೇಳ್ಕೊಡ್ತೀವಿ, ಪರದೇಶದಲ್ಲಿ ಯಾವ ರೀತಿ ಮಾರಲ್ ಸೈನ್ಸ್ ಹೇಳ್ಕೊಡ್ತಾರೆ, ಇದೆಲ್ಲವನ್ನು ಕಂಪೇರ್ ಮಾಡ್ತಾ 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 ಹೋಗ್ತಾರೆ. ಅವರು ಹೇಳುವುದಿಷ್ಟೇ, ಸೇಮ್ ಕರ್ಮವನ್ನು ಮಾಡು, ನಿಷ್ಕಾಮ ಭಾವದಿಂದ ಮಾಡು. ನಾನು ಕರ್ಮ ಮಾಡಲ್ಲ ಅಂತ ಹೇಳಲಿಕ್ಕೆ ಹೋಗಬೇಡ. ಯಾವುದು ನಿನ್ನ ಕರ್ಮ? ವಿದ್ಯಾರ್ಥಿಯಾಗಿದೆಯೋ ಜ್ಞಾನಾರ್ಜನೆ ಮಾಡಿಕೊಳ್ಳುವುದು ನಿನ್ನ ಕರ್ಮ. ಗೃಹಸ್ಥನಾಗಿದೆಯೋ, ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ನಮಗೆ ನಮ್ಮ ಕರ್ಮಗಳೇ ಗೊತ್ತಿರಲ್ಲ. ನಮ್ಮಲ್ಲಿ ಷೋಡಶ ಸಂಸ್ಕಾರ ಅಂತೀವಿ, ಒಮ್ಮೊಮ್ಮೆ 48 ಸಂಸ್ಕಾರ ಅಂತೇವೆ. ಪ್ರತಿಯೊಂದು ಸಂಸ್ಕಾರ ಮಾಡಬೇಕಾದ್ರೆ ಒಂದು ಸಂಕಲ್ಪ ಅಂತ ತಗೊಳ್ಬೇಕು.
ಸಂಕಲ್ಪ ತೆಗೆದುಕೊಂಡೇ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ, ಒಂದು ಪೂಜೆ ಮಾಡಬೇಕಾದ್ರೆ ಮಮೋಪಾತ್ತ ಸಮಸ್ತ ದುರಿತ ಕ್ಷೇದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ, ಮೊದಲು ನಾನು ಈ ಪೂಜೆ ಏತಕ್ಕೆ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿರಬೇಕು. ಪ್ರತಿಯೊಂದು ಸಂಸ್ಕಾರದಲ್ಲೂ ಕೂಡ ಸಂಕಲ್ಪ ಇದೆ. ನಮ್ಮಲ್ಲಿ ಏನು ಮಾಡ್ತೀವಿ, ಪುರೋಹಿತರು ಸಂಕಲ್ಪ ತೆಗೆದುಕೊಂಡು ನಿಮ್ಗೆ ಹೇಳ್ತಾರೆ ಮಮ ಅನ್ನಿ ಅಂತ. ಅವ್ರು ಏನು ಹೇಳಿದ್ರು ನಿಮ್ಗೆ ಅರ್ಥ ಆಗಿರಲ್ಲ. ನೀವುಗಳು ಮದುವೆಯಾದಾಗಲೂ ಒಂದು ಸಂಕಲ್ಪ ತೆಗೆದುಕೊಂಡಿರ್ತೀರ. ಪ್ರಜಾಭಿವೃದ್ಧ್ಯರ್ಥಂ ಧರ್ಮಾಭಿವೃದ್ಧ್ಯರ್ಥಂ, ಇದು ಎರಡು ಕೆಲಸ ಇದೆ. ಏನು, ಧರ್ಮವನ್ನು ಯಥಾಸ್ಥಿತಿಯಲ್ಲಿ ನಾನು ನಡೆಸಿಕೊಂಡು ಮುಂದುವರಿಸಿಕೊಂಡು ಹೋಗ್ತೇನೆ, ನನ್ನ ಸಂತಾನ ಅನ್ನುವಂಥದ್ದನ್ನು ಮುಂದುವರಿಸಿಕೊಂಡು ಹೋಗ್ತೇನೆ. ತೈತ್ರಿಯ ಉಪನಿಷತ್ತಿನಲ್ಲಿ ಎಷ್ಟು ಚೆಂದ ಇದೆ ಅಂದರೆ, ಅಪ್ಪನ ಕೆಲಸ ಅನ್ನುವಂಥದ್ದು ತನ್ನ ಮಗ ಅಲ್ಲ, ತನ್ನ ಮೊಮ್ಮಗನನ್ನು ನೋಡುವಂಥದ್ದು ಅಪ್ಪನ ಕೆಲಸ ಅಂತೆ. ಮಗನಿಗೆ ಹೇಳಬೇಕಂತೆ, ಮಗಳಿಗೆ ಹೇಳಬೇಕಂತೆ, ಸಂತಾನವನ್ನು ಮಾಡ್ಕೋ, ಯಾಕೆ ಅದು ನನ್ನ ಕರ್ತವ್ಯ ಅಂತಾನೆ ತೈತ್ರಿಯ ಉಪನಿಷತ್ತು. ಅಂದರೆ ಏನು, ನನ್ನ ಕರ್ತವ್ಯ ಅನ್ನುವಂಥದ್ದೇನು, ಅದನ್ನು ನಾನು ಮಾಡಬೇಕು. ನಿಷ್ಕಾಮ ಭಾವದಿಂದ, ಬಯಕೆ ಇಲ್ಲದೆ ಮಾಡುವುದು ಅಷ್ಟೇ. ಹೀಗಾಗಿ ಕಾರ್ಯಂ ಕರ್ಮ, ಕರ್ತವ್ಯ ಕರ್ಮ ಅನ್ನುವಂಥದ್ದನ್ನು ಮಾಡಬೇಕು. ಯಾರು ಮಾಡ್ತಾನೋ ಅವನು ಬ್ರಹ್ಮಚಾರಿಯಾಗಿರಲಿ, ಗೃಹಸ್ಥನಾಗಿರಲಿ, ಅವನು ವಾನಪ್ರಸ್ಥನಾಗಿರಲಿ, ಅವನು ಸನ್ಯಾಸಿ, ಅವನು ಯೋಗಿ. ನಾವು ತಿಳಿದುಕೊಂಡ ಹಾಗೆ ಮದುವೆಯಾಗದೆ ಕಾವಿ ಬಟ್ಟೆ ಹಾಕ್ಕೊಂಡಿದ್ದಾನೆ ಅವನು ಸನ್ಯಾಸಿನ, ಕೃಷ್ಣ ಹೇಳಿಬಿಡ್ತಾನೆ, ನಿರಗ್ನಿ ಸನ್ಯಾಸಿ ನ ಭವತಿ. ಅಕ್ರಿಯ, ನಾನೇನು ಮಾಡಲ್ಲ, ಸನ್ಯಾಸಿ ನ ಭವತಿ, ಅಥವಾ ಯೋಗಿ ನ ಭವತಿ. ಏನನ್ನಾದರೂ ಮಾಡ್ತಾರೆ. ಒಳಿತನ್ನು ಮಾಡು, ಒಳಿತನ್ನು ಕಲಿ, ಹೊಸ ಹೊಸ ಚಿಂತನೆಯನ್ನು ಮಾಡು, ಹೊಸ ಹೊಸ ಗ್ರಂಥಗಳನ್ನು ಅಧ್ಯಯನ ಮಾಡು, ಜಗತ್ತನ್ನು ನೋಡು, ಜಗತ್ತನ್ನು ನೋಡಿದ ತಕ್ಷಣ ಪ್ರತಿಯೊಂದರಿಂದ ಏನನ್ನಾದರೂ ಕಲಿ. ನಾನು ಈಗ ಕಂಚಿ ಪರಮಾಚಾರ್ಯರ ಪುಸ್ತಕಗಳನ್ನು ಓದ್ತಾ ಇದ್ದೀನಿ. 7 ವಾಲ್ಯೂಮ್ಸ್ ಇದೆ. ಈಗಾಗಲೇ 2ನೇ ವಾಲ್ಯೂಮ್ ಮುಗಿತಾ ಬಂದಿದೆ. ಒಂದೊಂದು ವಾಲ್ಯೂಮಲ್ಲಿ 900 ಪುಟ ಇದೆ. ಅಷ್ಟು ಸೊಗಸಾಗಿದೆ. ನಿಮ್ಮ ಮನಸ್ಸಿನಲ್ಲಿ ಏನೇ ಸಂಶಯ ಬಂದರೂ ಅದಕ್ಕೆ ಉತ್ತರ ಅವರು ಕೊಟ್ಟಿದ್ದಾರೆ. ಅವರ ಪೂರ್ವಜರೆಲ್ಲ ಕನ್ನಡದವರೇ ಅಂತೆ. ಸ್ವಾಮೀಜಿಗೆ ಕೇಳಿದೆ ನಾನು ನಿನ್ನೆ ಕೂಡ, ಸ್ವಾಮೀಜಿ ನೀವು ಭೇಟಿಯಾಗಿದ್ದವರು ರಾಜಾಜಿನಗರದವರೇ ಅವರು. ದ ವೇ ಅವರು ಬರೆದಿರುವಂಥದ್ದನ್ನು ನೀವು ನೋಡಬೇಕು. ಅವರು ಜಗತ್ತನ್ನು ನೋಡುವ ದೃಷ್ಟಿ. ಅವರು ಹೇಳ್ತಾರೆ, ನಾನು ಸನ್ಯಾಸಿ, ನನಗೆ ನೀವೆಲ್ಲ ಊಟ ಹಾಕ್ತಾಯಿದ್ದೀರ, ಹೀಗಾಗಿ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ನಾನು ಶಾಸ್ತ್ರಗಳಿಂದ ಏನು ಕಲ್ತಿದ್ದೀನಿ ಅದು ಹೇಳುವುದು ನನ್ನ ಕೆಲಸ. ಅದನ್ನು ನೀವು ಪಾಲಿಸಬೇಕು, ಅದನ್ನು ಪಾಲಿಸಿರಿ ಅಂತ ಹೇಳುವುದು ನನ್ನ ಕೆಲಸ. ನಾನು ಹೇಳ್ತಾನೆ ಇರ್ತೀನಿ. ಅವ್ರು ಹೇಳ್ತಾರೆ, ಮೊದಲು ನಾನು ಬರೀ ಹಳ್ಳಿಗಳಿಗಷ್ಟೇ ಹೋಗ್ತಾ ಇದ್ದೆ, ಯಾಕೆಂದರೆ ಹಳ್ಳಿಯ ಜನ ಅನ್ನುವಂಥವರು ಒಳ್ಳೆಯವರು, ಪೇಟೆ ಜನ ಸರಿ ಇಲ್ಲ ಅಂತ. ಆಮೇಲೆ ಪೇಟೆಗೆ ಬಂದ ಮೇಲೆ ಗೊತ್ತಾಯಿತು ಪೇಟೆಯವರು ತುಂಬ ಒಳ್ಳೆಯವರೇ ಇದ್ದಾರೆ ಅಂತ. ಎಷ್ಟು ಚಂದದಲ್ಲಿ ಅವರು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಅಂದರೆ, ಆ ಗ್ರಂಥಗಳಲ್ಲಿ ನೀವು ನೋಡ್ತಾ ಹೋದರೆ ಪ್ರತಿಯೊಂದಕ್ಕೂ ಒಂದೊಂದಕ್ಕೂ ಕೂಡ ಅವರು ಕಾರಣವನ್ನು ಕೊಡ್ತಾ ವಿಚಾರ ಮಾಡ್ತಾ ಹೋಗ್ತಾರೆ. ಶಂಕರರ ಸಿದ್ಧಾಂತ ಏನು, ರಾಮಾನುಜರ ಸಿದ್ಧಾಂತ ಏನು, ಮಾಧ್ವರ ಸಿದ್ಧಾಂತ ಏನು, ಜೀವನದಲ್ಲಿ ನಾವು ಯಾವ್ಯಾವ ಒಂದು ಸಂಸ್ಕಾರಗಳನ್ನು ಹೊಂದಿರಬೇಕು ಪ್ರತಿಯೊಂದನ್ನು ವಿವರಿಸ್ತಾರೆ. ಹೀಗಾಗಿ ನಿರಗ್ನಿಹಿ, ನಾನು ಮದುವೆಯಾಗಿಲ್ಲ ಆದ್ದರಿಂದ ನಾನು ಸನ್ಯಾಸಿ ಇಲ್ಲ, ನಾನೇನು ಮಾಡುವುದಿಲ್ಲ, ನಾನು ಸನ್ಯಾಸಿ ಇಲ್ಲ. ಏನು, ಕರ್ಮಫಲಕ್ಕೆ ಆಶ್ರಯನಾಗದೆ ಮಾಡಬೇಕಾದ ಕರ್ಮವನ್ನು ಯಾರು ಮಾಡ್ತಾನೋ ಅವನೇ ಸನ್ಯಾಸಿ, ಅವನೇ ಯೋಗಿ. ಇವಾಗ ಸನ್ಯಾಸಿ ಮತ್ತು ಯೋಗಿ ಅಂತ 2 ಶಬ್ದಗಳಿತ್ತಲ್ಲ, ಅದೆರಡು ಒಂದೇ ಅನ್ನುವುದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಯಂ ಸನ್ಯಾಸಮಿತಿ ಪ್ರಾಹುಃ
ಯೋಗಂ ತಂ ವಿದ್ಧಿ ಪಾಂಡವ ನಹ್ಯ ಸನ್ಯಸ್ತ ಸಂಕಲ್ಪಃ ಯೋಗಿ ಭವತಿ ಕಶ್ಚನ. ಯಂ ಸನ್ಯಾಸಂ, ಯಾವುದನ್ನ ಸನ್ಯಾಸ ಅಂತ ಕರಿತೀವೋ, ತಂ ಅದನ್ನ, ಯೋಗಂ ವಿದ್ಧಿ ಅದನ್ನೇ ಯೋಗ ಅಂತ ತಿಳಿ. ಸನ್ಯಾಸವೇ ಯೋಗ, ಸನ್ಯಾಸಿಯೇ ಯೋಗಿ. ಯೋಗ, ಯೋಗ ಶಬ್ದ ಅನ್ನುವಂಥದ್ದು ಕೂಡ ಬಹಳ ಸೊಗಸಾದ ಶಬ್ದ. ನಾವು ತಿಳ್ಕೊಂಡು ಹಾಗೆ ಬಾಡಿ ಅನ್ನುವಂಥದ್ದನ್ನು ಬೆಂಡ್ ಮಾಡುವುದು ಯೋಗ ಅಲ್ಲ. ಬಿಗಿನಿಂಗ್ ಡೇಸಲ್ಲಿ ವೇದಾಂತ ಕೋರ್ಸ್ 1965ನೇ ಇಸ್ವಿನಲ್ಲಿ ಬಾಂಬೆನಲ್ಲಿ ಶುರುವಾಯಿತು. ಫಸ್ಟ್ ಬ್ಯಾಚಲ್ಲಿ ಸ್ವಾಮಿ ಪುರುಷೋತ್ತಮಾನಂದಜಿ, ಜ್ಯೋತಿರ್ಮಯಾನಂದಜಿ, ಶಾರದಾ ಪ್ರಿಯಾನಂದಜಿ, ಒಬ್ಬರಿದ್ದಾರೆ ಸ್ವಾಮಿ ಗಂಗಾನಂದಜಿ ಅಂತ, ಒಬ್ಬರೇ ಬದುಕಿರೋದು, ಇನ್ನು ಮಿಕ್ಕಿದವರೆಲ್ಲ ಹೊರಟೋಗಿದ್ದಾರೆ. ಸೆಕೆಂಡ್ ಬ್ಯಾಚ್ ಸ್ವಾಮೀಜಿಯವ್ರದ್ದು, ತೇಜೋಮಾನಂದಜಿ, ಬ್ರಹ್ಮಾನಂದಜಿ, ಇವರೆಲ್ಲರದ್ದು ಸೆಕೆಂಡ್ ಬ್ಯಾಚ್. ಇವಾಗ 18 ಬ್ಯಾಚ್ ಮುಗಿದಿದೆ, 19ನೇ ಬ್ಯಾಚ್ ನೆಕ್ಸ್ಟ್. ನಾನು ಮತ್ತು ರಾಮಾತ್ಮಾನಂದಜಿ ಓದಿದ್ದು 10ನೇ ಬ್ಯಾಚ್. ಯಾವುದೋ ಒಂದು ಬ್ಯಾಚ್ ನಡೀತಾ ಇರಬೇಕಾದ್ರೆ ಯಾರೋ ಒಬ್ಬರು ಬಂದು ಗುರುದೇವ್ ಕೇಳಿದ್ರಂತೆ, ಗುರುದೇವ್ ಬ್ರಹ್ಮಚಾರೀಸ್ ಎಲ್ಲ ಇದ್ದಾರಲ್ಲ, ಅವ್ರಿಗೆಲ್ಲ ಯೋಗ ಹೇಳ್ಕೊಡ್ತೀವಿ ನಾವು, ಪ್ರತಿಯೊಬ್ಬರಿಗೂ ಯೋಗ ಹೇಳ್ಕೊಡ್ತೀವಿ ಅಂತ. ಅದಕ್ಕೆ ಗುರುದೇವ್ ಹೇಳಿದ್ರಂತೆ, ಐ ಬಿಲೀವ್ ಇನ್ ಸ್ಟ್ರೈಟ್ನಿಂಗ್ ದ ಮೈಂಡ್, ನಾಟ್ ಇನ್ ಟ್ವಿಸ್ಟಿಂಗ್ ದ ಬಾಡಿ ಅಂತ. ಅವರು ಇಲ್ಲಿಗೆ ಬಂದಿರುವುದು ತಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಿಕ್ಕೆ, ದೇಹವನ್ನು ಬಗ್ಗಿಸೋದಕ್ಕಲ್ಲ. ಅಲ್ಲಿ 1 ಗಂಟೆ ಇದೆ ನಾರಾಯಣ ಸೇವೆ, ಅಷ್ಟು ಸಾಕು ಅವರಿಗೆ. ಸಂಜೆ 5 ಗಂಟೆ 5ರಿಂದ 6 ತನಕ ಆಶ್ರಮ ಅನ್ನುವಂಥ ಅದನ್ನು ಕ್ಲೀನ್ ಮಾಡ್ತಾರೆ, ಕ್ಲೀನಾಗಿ ಇಟ್ಕೊಳ್ತಾರೆ, ಅದೇ ನಾರಾಯಣ ಸೇವೆ ಸಾಕು. ಇನ್ನು ಇದಕ್ಕೋಸ್ಕರ ಯೋಗಕ್ಕೋಸ್ಕರ 1 ಗಂಟೆ ನೋ, ದೇ ಹ್ಯಾವ್ ಕಮ್ ಹಿಯರ್ ಟು ಸ್ಟ್ರೈಟನ್ ದ ಮೈಂಡ್. ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಿಕ್ಕೆ ಬಂದಿದ್ದಾರೆ. ಗುರುದೇವ್, ನೀವು ಆ್ಯಸ್ ಐ ಥಿಂಕ್ ಅಂತ ಒಂದು ಪುಸ್ತಕ ಇದೆ, ಅದರಲ್ಲೂ ಕೂಡ ಮಾತನಾಡ್ತಾರೆ. ಯೋಗ ಅಂದರೆ ದೇಹವನ್ನೆಲ್ಲ ಬೆಂಡ್ ಮಾಡೋದು ಅಲ್ಲ. ನಾವು ವೇದಾಂತದಲ್ಲಿ ಕಲಿತಾ ಇರಬೇಕಾದ್ರೆ ಮುಂಬೈಯಲ್ಲಿ ನಮ್ಮ ಆಚಾರ್ಯ ನಮಗೆ ಪತಂಜಲಿ ಯೋಗ ಸೂತ್ರ ವ್ಯಾಸಭಾಷ್ಯ ಸಹಿತಾನೇ ಪಾಠ ಮಾಡಿದ್ರು. ಎಲ್ಲೂ ಕೂಡ ಆಸನಗಳು ಬರಲೇ ಇಲ್ಲ. ಸುಖಂ ಸ್ಥಿರಮಾಸನಂ ಅಷ್ಟೇ ಇರೋದು. ಯೋಗ ಚಿತ್ತವೃತ್ತಿ ನಿರೋಧ. ಮೊದಲನೇ ಸೂತ್ರ ಅತ ಯೋಗಾನುಶಾಸನಂ, ಎರಡನೇದು ಯೋಗ ಚಿತ್ತವೃತ್ತಿ ನಿರೋಧ, ಮೂರನೇದು ತದಾ ದ್ರಷ್ಟು ಸ್ವರೂಪೇ ಅವಸ್ಥಾನಂ. ಈ ಸೂತ್ರಗಳನ್ನು ನೀವು ನೋಡ್ತಾ ಇದ್ದರೆ ಅಲ್ಲಿ ಹೇಳ್ತಾರೆ ವ್ಯಾಸರು ಭಾಷ್ಯದಲ್ಲಿ, ಉತ್ತಮ ಅಧಿಕಾರಿಗೆ ಏನು ಸಾಧನೆ ಅಂದರೆ ತದಾ ದ್ರಷ್ಟು ಸ್ವರೂಪೇ ಅವಸ್ಥಾನಂ, ತನ್ನ ಸ್ವರೂಪದಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕೆ ಹೆಸರು ಉತ್ತಮ ಅಧಿಕಾರಿ. ಮಧ್ಯಮ ಅಧಿಕಾರಿಗೆ ಯಮ ನಿಯಮ, ಮಧ್ಯಮ ಅಧಿಕಾರಿಗೇನು ಯಮ ನಿಯಮ, ಇಂದ್ರಿಯ ನಿಗ್ರಹ, ಅಹಿಂಸೆ, ಇದೆಲ್ಲವೂ ಕೂಡ ಯಮ ನಿಯಮ. ನಂತರ ಅಧಮ ಅಧಿಕಾರಿಗೆ ಆಸನಾದಿ, ಆಸನ ಪ್ರಾಣಾಯಾಮ ಪ್ರತ್ಯಾಹ ಧಾರಣ ಧ್ಯಾನ ಸಮಾಧಿ, ಇದೆಲ್ಲವೂ ಕೂಡ ಅಧಮ ಅಧಿಕಾರಿ. ಅವನು ಕೂಡ ಅಧಿಕಾರಿನೇ. ಅಲ್ಲಿಂದ ಅವ ಮಧ್ಯಮಕ್ಕೆ ಬಂದು ನಂತರ ಉತ್ತಮ ಆಗಬೇಕು. ಯೋಗ ಮಾಡಬೇಡ ಅಂತ ಹೇಳಲ್ಲ, ಬರೀ ಇಷ್ಟೇ ಅಲ್ಲ ಅದರ ಉದ್ದೇಶ. ಸೊ ಹೀಗಾಗಿ ಯಾವುದನ್ನು ಯೋಗ ಅಂತ ಕರಿತೇವೋ, ಯೋಗ ಅಂದರೆ ಏನು? ಉಪನೀಯಮಿಮಾತ್ಮಾನಂ, ಈ ಆತ್ಮನನ್ನು ನನ್ನ ಹತ್ತಿರಕ್ಕೆ ಕರ್ಕೊಂಡು ಬಂದು, ನಿಹತ್ಯ ಅವಿದ್ಯಾಂ ತಜ್ಜಂಚ, ಅವಿದ್ಯಾ ಮತ್ತು ಅದರ ಕಾರಣಗಳೇನಿದೆ ಅದನ್ನು ನಾಶ ಮಾಡುವುದೇನಿದೆ ಅದು ನಿಜವಾದ ಯೋಗ, ಅದೇ ಉಪನಿಷತ್. ಹೀಗಾಗಿ ಭಗವದ್ಗೀತೆಯ ಪ್ರತಿಯೊಂದು ಕೊನೆಯಲ್ಲಿ ಯೋಗ ಅಂತ ಶಬ್ದ ಬರ್ತದೆ. ಅರ್ಜುನ ವಿಷಾದ ಯೋಗ, ಸಾಂಖ್ಯ ಯೋಗ, ಕರ್ಮಯೋಗ, ಜ್ಞಾನಯೋಗ, ಕರ್ಮ ಸನ್ಯಾಸ ಯೋಗ, ಧ್ಯಾನ ಯೋಗ, ಜ್ಞಾನ ವಿಜ್ಞಾನ ಯೋಗ. ಯೋಗ ಅಂದ್ರೇನು? ಸೇರಿಸುವುದು. ಜ್ಞಾನ ವಿಜ್ಞಾನದ ಮುಖಾಂತರ ನನ್ನ ಹತ್ತಿರಕ್ಕೆ ನಾನು ಹೋಗುವುದು, ಧ್ಯಾನದ ಮುಖಾಂತರ ನನ್ನ ಹತ್ತಿರಕ್ಕೆ ನಾನು ಹೋಗುವುದು, ಕರ್ಮ ಸನ್ಯಾಸದ ಮುಖಾಂತರ ನನ್ನ ಹತ್ತಿರಕ್ಕೆ ನಾನು ಹೋಗುವುದು. ಇದಕ್ಕೆ ಹೆಸರು ಯೋಗ.
ಯಂ ಸನ್ಯಾಸಮಿತಿ, ಯಾವುದನ್ನು ಸನ್ಯಾಸ ಅಂತ ಕರಿತೀವೋ ಅದೇ ಯೋಗ. ಹೇ ಪಾಂಡವ, ಹೇ ಅರ್ಜುನ, ಅಸನ್ಯಸ್ತ ಸಂಕಲ್ಪ ಯೋಗಿ ನ ಭವತಿ ಕಶ್ಚನ. ಸನ್ಯಸ್ತ ಅಂದರೆ ಬಿಡುವುದು, ಸನ್ಯಾಸ ಅಂದರೆ ಬಿಡುವುದು, ಅಸನ್ಯಸ್ತ ಅಂದರೆ ಬಿಡದೇ ಇರುವುದು. ಏನನ್ನ? ಸಂಕಲ್ಪ. ಸಂಕಲ್ಪಗಳನ್ನು ಬಿಡದೇ ಇರುವಂಥವನು ಎಂದಿಗೂ ಕೂಡ ಯೋಗಿ ಆಗಲಾರ, ಸನ್ಯಾಸಿ ಆಗಲಾರ. ಸಂಕಲ್ಪಗಳನ್ನು ಬಿಡಬೇಕು. ಏನು ಸಂಕಲ್ಪಗಳನ್ನು? ಸಂಕಲ್ಪ ಅಂದರೆ ಏನು ನೋಡಿ, ನಮ್ಮ ಶಾಸ್ತ್ರದಲ್ಲಿ ಅಂತಃಕರಣ ಅಂದರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತೀವಿ. ಇದಕ್ಕೆ ಅಂತಃಕರಣ. ಇದೂ ಕೂಡ ಪ್ರಕೃತಿಯೇ. ತತ್ವಬೋಧಾದಿ ಗ್ರಂಥಗಳನ್ನು ಕಲಿತಾಗ ಪಂಚಮಹಾಭೂತಗಳು ಏನಿದೆ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಇದು ಪಂಚಮಹಾಭೂತಗಳು. ಈ ಪಂಚಮಹಾಭೂತಗಳಿಂದ ಒಂದೊಂದರಿಂದ ಒಂದೊಂದು ಇಂದ್ರಿಯ ಬಂತು. ಆಕಾಶದಿಂದ ಕಿವಿ ಬಂತು, ವಾಯುವಿನಿಂದ ಚರ್ಮ ಬಂತು, ಅಗ್ನಿಯಿಂದ ಕಣ್ಣು ಬಂತು, ಜಲದಿಂದ ನಾಲಗೆ ಬಂತು, ಭೂಮಿಯಿಂದ ಮೂಗು ಬಂತು. ಒಂದು ಬೊಗಸೆ ನೀರನ್ನು ಮನೆಯಲ್ಲಿ ಗೋಡೆಗೆ ಎಸೆದ್ರೆ ಒಳ್ಳೆ ಪರಿಮಳ ಬರ್ತದೆ. ಅದರಿಂದ ಪುಣ್ಯೋ ಗಂಧವತಿ ಪೃಥ್ವಿ ಅಂತೀವಿ. ಗಂಧ ಅನ್ನುವಂಥದ್ದು ಭೂಮಿಯಲ್ಲಿದೆ. ನಾಲಗೆ ಅನ್ನುವಂಥದ್ದು ಯಾವಾಗಲೂ ಒದ್ದೇ ಇರ್ತದೆ. ಯಾಕೆ? ಜಲ. ಕಣ್ಣು ಅನ್ನುವಂಥದ್ದು ಅಗ್ನಿತತ್ವ. ಸೂರ್ಯ ಏನು ಕೆಲಸ ಮಾಡ್ತಾನೋ ಕಣ್ಣು ಅದೇ ಕೆಲಸ ಮಾಡುತ್ತೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಉಪಾಸನೆ ಬರ್ತದೆ, ಅಕ್ಷಿ ಉಪಾಸನೆ ಅಂತ. ಏನು ಅಕ್ಷಿ ಉಪಾಸನೆ ಅಂದರೆ? ಅಲ್ಲಿ ಹೇಳೋದಿಷ್ಟೇ, ಸೂರ್ಯ ಹೇಗಿದ್ದಾನೋ ನಿನ್ನ ಕಣ್ಣು ಕೂಡ ಹಾಗೇ ಇದೆ. ಸೂರ್ಯನಲ್ಲಿ ಒಂದು ಡಾರ್ಕ್ ಸ್ಪಾಟ್ ಇದೆ, ನಿನ್ನ ಕಣ್ಣಿನಲ್ಲಿ ಕಪ್ಪುದಿದೆ. ಆ ಡಾರ್ಕ್ ಸ್ಪಾಟ್ ಒಳಗಡೆ ಇನ್ನೊಂದು ಡಾರ್ಕ್ ಸ್ಪಾಟ್ ಇದೆ, ನಿನ್ನ ಕಣ್ಣಿನ ಕಪ್ಪು ಜಾಗದ ಒಳಗಡೆ ಇನ್ನೊಂದು ಕಣ್ಣು ಕಪ್ಪಿದೆ. ನೀನು ಸೂರ್ಯ ಹೇಗಿದ್ದಾನೆ ಅಂತ ತಿಳಿಯೋದು ಬೇಡ, ನಿನ್ನ ಕಣ್ಣು ಹೇಗಿದೆಯೋ ಹಾಗೆ ಸೂರ್ಯ ಇದ್ದಾನೆ. ಇದಕ್ಕೆ ಹೆಸರು ಅಕ್ಷಿ ಉಪಾಸನೆ. ನಮ್ಮ ಶಾಸ್ತ್ರ ಹೇಗಿದೆ ಅಂದರೆ ಅಧಿದೈವವನ್ನು ಅಧ್ಯಾತ್ಮದಲ್ಲಿ ಒಟ್ಟಿಗೂಡಿಸುವುದೇ ಅಲ್ವಾ. ವಿರಾಟ್ ಪುರುಷ ಅಂದಾಗ ಏನು ಹೇಳ್ತೀವಿ? ಸೂರ್ಯ ಚಂದ್ರರು ಅವನ ಕಣ್ಣುಗಳು, ನಾಭಿಯೇ ಆಕಾಶ, ಭುಃಪಾದೌ ಯಸ್ಯ ನಾಭೇರ್ವೇದ ಸುರಚಲ ಚಂದ್ರ ಸೂರ್ಯೌ ಚ ನೇತ್ರೇ. ತೋಟಕಾಚಾರ್ಯರು ಬರೆದಿರುವಂತಹ ಶ್ಲೋಕ ಇದು. ಶ್ರುತಿಸಾರ ಸಮುದ್ಧರಣ ಅನ್ನುವಂಥ ಗ್ರಂಥದಲ್ಲಿ ತೋಟಕಾಚಾರ್ಯರು ಬರೀತಾರೆ. ವಿಷ್ಣು ಸಹಸ್ರನಾಮದಲ್ಲಿ ಧ್ಯಾನ ಮಂತ್ರ ಅಂತ ತೆಗೆದುಕೊಳ್ತೀವಿ ನಾವು. ಭೂಮಿಯೇ ಪಾದ, ಭೂಮಿಯೇ ಪಾದ. ಭೂಮಿಯೇ ಪಾದ ಅಂದ ತಕ್ಷಣ ನಮಗೆ ಪುರುಷ ಸೂಕ್ತ ನೆನಪಾಗಬೇಕು. ಅಲ್ಲಿ ಭೂಮಿ ಅನ್ನುವಂಥದ್ದು ಪಾದ ಅಂತೀವಿ. ಆ ಭೂಮಿ ಮತ್ತು ಪಾದ ಯಾವಾಗಲೂ ಒಂದಾಗೇ ಇರ್ತದೆ, ಐಕ್ಯ. ಯೋಚನೆ ಮಾಡ್ತಾ ಹೋಗಿ. ಹೀಗಾಗಿ ವಿಚಾರ ಮಾಡ್ತಾ 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 ಹೋದ ಹಾಗೆ ನಮಗೆ ಪ್ರತಿಯೊಂದು ಅರ್ಥ ಆಗ್ತಾ ಹೋಗ್ತದೆ. ಪಂಚಮಹಾಭೂತಗಳಿಂದ ಪಂಚ ಇಂದ್ರಿಯಗಳು ಬಂತು. ಇದು ವ್ಯಷ್ಟಿಯಲ್ಲಿ. ಸಮಷ್ಟಿಯಲ್ಲಿ ಈ ಪಂಚಮಹಾಭೂತಗಳಿಂದ ಅಂತಃಕರಣ ಬಂತು ಅಂತೀವಿ. ಅಂತಃಕರಣ ಅಂದರೆ ಏನು? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಮನಃ ಕಹ ಅಂದಾಗ ಸಂಕಲ್ಪ ವಿಕಲ್ಪಾತ್ಮಕ ಮನಃ. ಅಲ್ಲಿ ಶಬ್ದ ಬರ್ತದೆ ಸಂಕಲ್ಪ. ಸಂಕಲ್ಪ ವಿಕಲ್ಪ ಈ ಎರಡೂ ಮನಸ್ಸಿನ ಸ್ವಭಾವ. ಸಂಕಲ್ಪ ಅಂದ್ರೇನು? ಆರಂಭದಲ್ಲೇ ಹೇಳಿದೆ, ನಾನು ದೇವರ ಪೂಜೆ ಮಾಡಬೇಕಾದ್ರೆ ಒಂದು ಸಂಕಲ್ಪ ತೆಗೆದುಕೊಳ್ತೇನೆ. ಅಂದರೆ ಏನು? ಒಂದು ಜಾಗದಲ್ಲಿ ಕೂತ್ಕೊಂಡೆ, ಇವಾಗ ನಾನು ಒಂದು ಪಂಚಾಯತನ ಪೂಜೆಯನ್ನು ಮಾಡ್ತೇನೆ ಅಂದರೆ ಪಂಚಾಯತನ ಪೂಜೆ ಆಗುವ ತನಕ ನಾನು ಆ ಜಾಗದಿಂದ ಎದ್ದೇಳೋ ಆಗಿಲ್ಲ. ಸಂಕಲ್ಪ ಅಂದರೆ ಅದು. ಹಿಂದಿನ ಕಾಲದಲ್ಲಿ ಮದುವೆ ಎಲ್ಲ 4 ದಿನ ನಡೆಯೋದು, ಒಂದು ದಿನ ಅಲ್ಲ, 4 ಡೇಸ್. ಅವನು ಮೊದಲನೇ ದಿನ ಸಂಕಲ್ಪ ತೆಗೆದುಕೊಂಡ್ರೆ 4 ದಿನ ಸ್ನಾನ ಮಾಡೋ ಆಗಿರಲಿಲ್ಲ. ಯಾಕೆ? ಸಂಕಲ್ಪ ಅದು ಮುಗಿಯುವ ತನಕ ನೆಕ್ಸ್ಟ್ ಕರ್ಮ ಇಲ್ಲ ಅವನಿಗೆ.
ನೀವು ಪುರಾಣಗಳಲ್ಲಿ ಓದಿದ್ರೆ ಸತ್ರ ಅಂತ ಮಾಡೋರು 7 ದಿನ 8 ದಿನ ಯಾಗಗಳು. ಅದು ಅಷ್ಟೇ, ಒಮ್ಮೆ ಸಂಕಲ್ಪ ತೆಗೆದುಕೊಂಡ ಮೇಲೆ 7 ದಿನ 8 ದಿನ ಬೇರೆ ಏನು ಕೆಲಸ ಇಲ್ಲ. ಹೀಗಾಗಿ ಸಂಕಲ್ಪ ಅಂದರೆ ಒಂದು ದೃಢತೆ. ಇವತ್ತಿನಿಂದ ಇನ್ನು 8 ದಿನ ಭಗವದ್ಗೀತೆಯ 6ನೇ ಅಧ್ಯಾಯದ ಮೇಲೆ ಪ್ರವಚನ. ನಾನು ಹೋಗ್ತೇನೆ ಅನ್ನುವುದು ಸಂಕಲ್ಪ, ನಾನು ಪ್ರವಚನ ಮಾಡ್ತೇನೆ ಅನ್ನುವುದು ಸಂಕಲ್ಪ. ವಿಕಲ್ಪ ಅಂದರೆ ಏನು? ಅಲ್ಲ, ನಾಳಿದ್ದು ಒಂದು ನಾಮಕರಣ ಇದೆ, ಅದು ಒಂದು ಫಸ್ಟ್ ವಿಕಲ್ಪ. ಇಲ್ಲಿಗೋಗ್ಲೋ ಅಲ್ಲಿಗೋಗ್ಲೋ ಆಪ್ಷನ್ಸ್ ಬರೋದಿದೆಯಲ್ಲ, ಅದಕ್ಕೆ ಹೆಸರು ವಿಕಲ್ಪ. ವೆನ್ ಯು ಹ್ಯಾವ್ ಆಪ್ಷನ್ಸ್, ಅದಕ್ಕೆ ಹೆಸರು ವಿಕಲ್ಪ. ವಜ್ರ ಸೂಚಿಕ ಉಪನಿಷತ್ ಅಂತ ಒಂದು ಉಪನಿಷತ್ತಿದೆ, ಬಹಳ ಸೊಗಸಾದ ಉಪನಿಷತ್ತು. ಆ ಉಪನಿಷತ್ತಿನಲ್ಲಿ ಬ್ರಾಹ್ಮಣ ಅಂದರೆ ಯಾರು ಅಂತ ಪ್ರಶ್ನೆ ಬರ್ತದೆ. ಪ್ರಾರಂಭ ಶುರುವಾಗದೆ ಬ್ರಾಹ್ಮಣ ಅಂದರೆ ಯಾರು. ಅಲ್ಲಿ 6 ವಿಕಲ್ಪ ಕೊಡ್ತಾರೆ. ದೇಹ ಅನ್ನುವುದು ಬ್ರಾಹ್ಮಣವಾ ಅಂತ ಕೇಳ್ತಾರೆ, ಉಪನಿಷತ್ತೆ. ದೇಹ, ವ್ಯಕ್ತಿ ಮಾಡುವ ಧಾರ್ಮಿಕ ಕರ್ಮಗಳು ಅನ್ನುವಂಥದ್ದು ಅದು ಬ್ರಾಹ್ಮಣವ, ಧಾರ್ಮಿಕ ಕರ್ಮದಿಂದ. ಜ್ಞಾನದಿಂದ ಅವ ಬ್ರಾಹ್ಮಣನ, ಕರ್ಮದಿಂದ ಅವ ಬ್ರಾಹ್ಮಣನ, ಜಾತಿಯಿಂದ ಅವ ಬ್ರಾಹ್ಮಣನ. ಹೀಗೆ ಆಪ್ಷನ್ಸ್ ಕೊಡ್ತಾ ಹೋಗ್ತದೆ ವಿಕಲ್ಪಗಳು. ಉಪನಿಷತ್ತು ಹೇಳ್ತದೆ ದೇಹದಿಂದ ಅವ ಬ್ರಾಹ್ಮಣ ಅಲ್ಲ. ಯಾಕೆ? ಒಂದು ವೇಳೆ ದೇಹ ಅನ್ನುವಂಥದ್ದೇ ಬ್ರಾಹ್ಮಣ ಆಗಿರೋದಾಗಿದ್ದರೆ ನನ್ನ ಅಪ್ಪ ಸತ್ತಾಗ ಅಪ್ಪನನ್ನು ನಾನು ಸುಟ್ಟಾಕ್ತೀನಿ ಅಥವಾ ಮಣ್ಣು ಮಾಡ್ತೀನಿ. ದೇಹವನ್ನು ಸುಟ್ಟಾಕಿದ್ರೆ ಅದು ಬ್ರಹ್ಮಹತ್ಯೆ ಆಯ್ತಲ್ವಾ? ಇದು ದೇಹ ಬ್ರಾಹ್ಮಣ ಆಗಿದ್ರೆ ಸುಟ್ಟಾಕಿದ್ರೆ ಬ್ರಹ್ಮಹತ್ಯೆ ಆಯ್ತಲ್ವಾ? ಆದ್ದರಿಂದ ದೇಹ ಬ್ರಾಹ್ಮಣ ಅಲ್ಲ. ಜ್ಞಾನ ಬ್ರಾಹ್ಮಣವಾ? ಇಲ್ಲ. ಯಾಕೆ? ಜ್ಞಾನ ಅನ್ನುವಂಥದ್ದು ಮೊದಲು ಇದ್ದದ್ದು, ಬ್ರಹ್ಮಜ್ಞಾನ ಅನ್ನುವಂಥದ್ದು ಮೊದಲಿದ್ದದ್ದು ಕ್ಷತ್ರಿಯರ ಹತ್ರ. ಛಂದೋಗ್ಯ ಬೃಹದಾರಣ್ಯಕ ಉಪನಿಷತ್ತುಗಳಲ್ಲಿ ಬರ್ತದೆ ಸ್ಪಷ್ಟವಾಗಿ. ಈ ಅಧ್ಯಾತ್ಮವಿದ್ಯೆ ಬ್ರಹ್ಮವಿದ್ಯೆ ಇದ್ದದ್ದು ಕ್ಷತ್ರಿಯನ ಹತ್ರ, ಅವನಿಂದ ಬ್ರಾಹ್ಮಣ ನಂತರ ಬಂದಿದ್ದು ಇತರರಿಗೆ ಬಂದದ್ದು. ನಾವು ಭಗವದ್ಗೀತೆಯಲ್ಲಿ ನೋಡ್ತೀವಲ್ಲ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತಾವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕ ವಬ್ರವೀತ್ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಇದೆಲ್ಲವೂ ಇದ್ದದ್ದು ರಾಜರ್ಷಿಗಳ ಹತ್ರ, ನಂತರ ಇತರರಿಗೆ ಬಂದದ್ದು. ಸೊ ಹೀಗಾಗಿ ಜ್ಞಾನ ಅಲ್ಲ, ಧಾರ್ಮಿಕ ಕ್ರಿಯೆ ಅಲ್ಲ. ಹಾಗಾದರೆ ಕೊನೆಯಲ್ಲಿ ಯಾರು ನಾನು ಸಚ್ಚಿದಾನಂದ ಸ್ವರೂಪ ಅಂತ ತಿಳಿತಾನೋ ಅವನೇ ಬ್ರಾಹ್ಮಣ, ಅವನೇ ಸನ್ಯಾಸಿ. ಸನ್ಯಾಸಿ ಇಸ್ ಈಕ್ವಲ್ ಟು ಜ್ಞಾನಿ ಇಸ್ ಈಕ್ವಲ್ ಟು ಬ್ರಾಹ್ಮಣ, ಅವನೇ ಬ್ರಾಹ್ಮಣ. ಸೊ ಹೀಗಾಗಿ ಹೆಚ್ಚು ಹೆಚ್ಚು ವಿಚಾರ ಮಾಡ್ತಾ ಹೋದ ಹಾಗೆ ನಮಗೆ ಹೊಸ ಹೊಸ ಆಲೋಚನೆಗಳು ಹೊಳಿತಾ ಹೋಗ್ತದೆ. ಸಂಕಲ್ಪ ವಿಕಲ್ಪಾತ್ಮಕ ಮನಃ. ಮನಸ್ಸು ಅಂದರೆ ಯಾವುದು? ಸಂಕಲ್ಪನೂ ಉಂಟು, ಹೋಗಬೇಕು ಅಂತಿದೆ, ಇಮಿಡಿಯೇಟಾಗಿ ಅದರ ಮುಂದೆ ಆಪ್ಷನ್ಸ್ ಬರ್ತದೆ. ಹೋಗೋದೋ ಬೇಡವೋ, ಇನ್ನೊಂದು ಕಾರ್ಯಕ್ರಮ ಇದೆ, ಇನ್ನೊಂದಿದೆ, ಅದಿದೆ, ಇದಿದೆ. ಈ ಆಪ್ಷನ್ಸ್ಗೆ ಹೆಸರು ಸಂಕಲ್ಪ. ಯಾರು ಅಸನ್ಯಸ್ತ ಸಂಕಲ್ಪ, ಈ ಆಪ್ಷನ್ಸ್ ಅನ್ನುವಂಥದ್ದನ್ನು ಬಿಟ್ಟಿಲ್ಲವೋ, ಅಂದ್ರೇನು? ಆಪ್ಷನ್ಸನ್ನು ಇಟ್ಕೊಂಡಿದ್ದಾನೋ ಅವನು ಯೋಗಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಸನ್ಯಾಸಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಪ್ಷನ್ಸ್ ಇರಬಾರ್ದು, ಒಂದೇ ಇರಬೇಕು, ಒಂದೇ. ಸೊ ಸನ್ಯಾಸಿ ಅಂದರೆ ಯಾರು? ಅವನೇ ಯೋಗಿ. ಯಾರವನು? ಅವನಲ್ಲಿ ಆಪ್ಷನ್ಸ್ ಅನ್ನುವಂಥದ್ದು ಇಲ್ಲ. ಹೀಗಾಗಿಯೇ ನೀವು ಯಾವುದೇ ಪುರಾಣ ಓದಿದ್ರೆ ಅಧ್ಯಾತ್ಮದ ವೇದಾಂತದ ಜ್ಞಾನ ಅಲ್ಲಿ ಕಾಣಿಸ್ಬೇಕು ನಿಮಗೆ. ಪುರಾಣಗಳನ್ನು ಓದಿ, ನೀವು ಎಷ್ಟು ಬೇಕಾದರೂ ಪುರಾಣ ಓದಿ, ಫೈನಲ್ ಆಗೇನು? ಅದು ಪುರಾಣಾನಿ ವೇದಾರ್ಥ ಪ್ರತಿಪಾದಕಾನಿ, ಶಿವಪುರಾಣದಲ್ಲಿ ಬರ್ತದೆ. ಯಾವುದು ಪುರಾಣಗಳು? ಈ ಜ್ಞಾನವನ್ನು ಬೋಧಿಸುವಂಥದ್ದೇ ಪುರಾಣಗಳು. ನೀವು ಸಿಂಪಲ್ ಒಂದು ರಾಮಾಯಣ ಅಂತ ತೆಗೆದುಕೊಂಡ್ರೆ
ನಿಮಗೆ ಆಶ್ಚರ್ಯ ಆಗ್ಬೋದು, ಅಷ್ಟು ರಾಮಾಯಣಗಳಿವೆ ಜಗತ್ತಿನಲ್ಲಿ, ನೀವು ಯಾರು ಕೇಳೇ ಇಲ್ಲ, ಇಂಪಾಸಿಬಲ್ ನೀವು ಕೇಳಲಿಕ್ಕೆ. ಜೈನ ರಾಮಾಯಣ ಅಂತ ಒಂದಿದೆ. ಜೈನ ರಾಮಾಯಣದ ಸೇಮ್ ಕಥೆನೇ. ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗ್ತಾನೆ, ಎಲ್ಲನೂ ಅದೇ. ಆದರೆ ರಾವಣನನ್ನು ಕೊಲ್ಲಲ್ಲ. ಯಾಕೆ ಕೊಲ್ಲಲ್ಲ? ರಾಮ ಅನ್ನುವಂಥವನು ಜೈನ ಹಿಂಸೆ ಮಾಡಬಾರ್ದಲ್ಲ, ಅವನ ಅಹಿಂಸಾವಾದಿ. ಅದನ್ನ ಹೇಳ್ತಾರೆ, ಲಕ್ಷ್ಮಣ ನೀನು ಕೊಲ್ಲು ಅಂತ ಲಕ್ಷ್ಮಣನ ಮುಖಾಂತರ ಕೊಲ್ಲಿಸ್ತಾನೆ. ರಾಮಾಯಣ ಇದೆ. ಆನಂದ ರಾಮಾಯಣ ಅಂತ ಬರ್ತದೆ. ಆನಂದ ರಾಮಾಯಣ ಬಹಳ ಸೊಗಸಾಗಿದೆ. 12,000 ಶ್ಲೋಕಗಳಿದೆ. ನಾನೇ 3 ಸತಿ ಯಜ್ಞ ಮಾಡಿದ್ದೀನಿ ಆನಂದ ರಾಮಾಯಣದ ಮೇಲೆ. ಅಷ್ಟು ಸೊಗಸಾಗಿದೆ ಆನಂದ ರಾಮಾಯಣ. ನಿಮ್ಗೆ ಒಂದು ಚೂರು ಕಣ್ಣಲ್ಲಿ ನೀರು ಬರಲ್ಲ ಇಡೀ ರಾಮಾಯಣದಲ್ಲಿ. ಅಲ್ಲಿ ರಾಮನಿಗೆ ನಾಳೆ ಪಟ್ಟಾಭಿಷೇಕ. ಹಿಂದಿನ ದಿನ ನಾರದರು ಬರ್ತಾರೆ, ರಾಮ ನಾಳೆ ಪಟ್ಟಾಭಿಷೇಕ ಎಲ್ಲ ನಡೀತಾ ಇದೆ, ಅದಕ್ಕೆ ಗೊತ್ತಿರಬೇಕು, ನೀನು ನಾಳೆ ರಾಜ ಆಗಬಾರ್ದು, ಯಾಕೆಂದರೆ ನಾಳೆ ನೀನು ಕಾಡಿಗೆ ಹೋಗ್ಬೇಕು, ನೆನಪಿನಲ್ಲಿ ಇಟ್ಕೋ, ಆದರೆ ಯಾರಿಗೂ ಹೇಳ್ಬೇಡ. ದಶರಥನ ಹತ್ರಕ್ಕೆ ಹೋಗಿ ಹೇಳ್ತಾನೆ ನಾರದರು, ನೋಡಪ್ಪ ಎಲ್ಲ ಸಿದ್ಧತೆ ಆಗಬೇಕು, ನೆನಪಿರಬೇಕು, ರಾಮ ನಿನ್ನ ಮಗನಾಗಿ ಹುಟ್ಟಿರೋದು ಧರ್ಮ ಸಂರಕ್ಷಣೆಗಾಗಿ, ನಾಳೆ ರಾಜ ಆಗಲ್ಲವ, ಯಾರಿಗೂ ಹೇಳ್ಬೇಡ. ಸೇಮ್ ನಾರದ ಕೌಸಲ್ಯ ಹತ್ತಕ್ಕೆ ಬರ್ತಾನೆ, ಕೌಸಲ್ಯಕ್ಕೂ ಸೇಮ್ ಡಿಟೋ ಹೇಳ್ತಾನೆ, ಕೈಕೇಯಿಗೆ ಗೊತ್ತಾಗಲೇಬಾರ್ದಿದು. ರಾವಣ ಬಂದು ಸೀತೆಯನ್ನು ಎತ್ಕೊಂಡು ಹೋಗ್ಬೇಕು. ರಾಮ ಮೊದಲೇ ಹೇಳ್ತಾನೆ ಸೀತೆಗೆ, ನೋಡು ನಾವಿಬ್ಬರು ಬೇರೆ ಆಗೋ ಸಮಯ ಬಂದಾಯಿತು, ಓಕೆ, ಇವಾಗ ರಾವಣ ಬರ್ತಾನೆ, ನಿನ್ನನ್ನು ಎತ್ಕೊಂಡು ಹೋಗ್ತಾನೆ. ನಿಮಗೆ ಕ್ಯೂರಿಯಾಸಿಟಿನೇ ಇಲ್ಲ ಅಲ್ಲಿ. ಇಡೀ ಆನಂದ ರಾಮಾಯಣ ಅದು 4,000 ಶ್ಲೋಕದಲ್ಲಿ ಮುಗಿದೋಗುತ್ತೆ. ಒಟ್ಟು 12,000 ಶ್ಲೋಕ ಇರೋದು. ಮೊದಲನೇದು ಸಾರಕಾಂಡ, ಅದರಲ್ಲೇ ಮುಗಿದೋಗುತ್ತೆ. ಅದಾದಮೇಲೆ ಯಜ್ಞಕಾಂಡ ಬರ್ತದೆ, ಅದಾದಮೇಲೆ ಎಷ್ಟು ಬರ್ತದೆ, ರಾಮ ಅವನ ನಂತರ ಲವಾಕುಶ ಬರ್ತದೆ, ಅವರಿಗೆ ಮಕ್ಕಳು, ಅವರ ಮಕ್ಕಳು, ಮೊಮ್ಮಕ್ಕಳು, ಎಲ್ಲ ಕತೆ ಬರ್ತದೆ. ರಾಮ ರಕ್ಷಾ ಸ್ತೋತ್ರ ಅಂತ ಹೇಳ್ತೀವಲ್ಲ, ಅದು ಬರೋದು ಆನಂದ ರಾಮಾಯಣದಲ್ಲೇ. ಸೊ ಆಯಿತು. ಅದ್ಭುತ ರಾಮಾಯಣ ಅಂತಂದಿದೆ. ಒಮ್ಮೆ ನಾನು ಮಂಡ್ಯದಲ್ಲಿ ರಾಮನವಮಿ ಟೈಮಲ್ಲಿ 7 ಬೇರೆ ಬೇರೆ ರಾಮಾಯಣದ ಮೇಲೆ ಪ್ರವಚನ ಮಾಡಿದ್ದೆ. ಒಂದು ದಿನ ತುಳಸಿ ರಾಮಾಯಣ, ಒಂದು ದಿನ ವಾಲ್ಮೀಕಿ ರಾಮಾಯಣ, ಒಂದು ದಿನ ಅದ್ಭುತ ರಾಮಾಯಣ, ವೇದದಲ್ಲಿ ಬರುವಂತಹ ಮಂತ್ರ ರಾಮಾಯಣ ಅಂತ ಒಂದಿದೆ. ಆನಂದ ರಾಮಾಯಣ, ಅದ್ಭುತ ರಾಮಾಯಣ. ಆ ಅದ್ಭುತ ರಾಮಾಯಣ ಅನ್ನುವಂಥದ್ರಲ್ಲಿ ಯಾವ ರೀತಿ ಬರ್ತದೆ, ಆ ಅದ್ಭುತ ರಾಮಾಯಣ ಅನ್ನುವಂಥದ್ದು ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂತಹದ್ದೇ 4 ಜನ ಅಣ್ಣ ತಮ್ಮಂದಿರು ಈ ರೀತಿಯಲ್ಲಿ ಅಲ್ಲಿ ವಿವರಿಸ್ತಾ ಹೋಗ್ತಾರೆ. ವೇದಾಂತ ಸಾರ ಅಂತ ಒಂದು ಗ್ರಂಥ ಬರ್ತದೆ, ಸದಾನಂದರು ಬರೆದಿರುವಂತಹ ವೇದಾಂತ ಸಾರ. ನಾವು ವೇದಾಂತ ಕೋರ್ಸ್ ಕಲಿಬೇಕಾದ್ರೆ ಬಹುಶಃ 4ನೇ ಟೆಕ್ಸ್ಟು 5ನೇ ಟೆಕ್ಸ್ಟು ಅದನ್ನು ತಗೊಳ್ತಾರೆ. ಭಜಗೋವಿಂದಂ, ಸಾಧನಾ ಪಂಚಕಂ, ವಿವೇಕ, ಇದು ತತ್ವಬೋಧ, ಆತ್ಮಬೋಧ ಆದಮೇಲೆ ವೇದಾಂತ ಸಾರ, ವಿವೇಕ ಚೂಡಾಮಣಿ ಟುಗೆದರ್ ಹೋಗುತ್ತೆ. ಬಹಳ ಸೊಗಸಾದಂತಹ ಗ್ರಂಥ. ಅದರ ಮೇಲೆ ವ್ಯಾಖ್ಯಾನ ಇದೆ, ರಾಮತೀರ್ಥರದು ಮತ್ತು ಇನ್ನೊಬ್ಬರದ್ದು. ಆ ರಾಮತೀರ್ಥರು ಬರೆದಿರೋ ವ್ಯಾಖ್ಯಾನದಲ್ಲಿ ಕೊನೆಯಲ್ಲಿ ಒಂದು ಧ್ಯಾನ ಶ್ಲೋಕ ಬರೀತಾರೆ. ಎಷ್ಟು ಸೊಗಸಾಗಿದೆ. ಇಡೀ ರಾಮಾಯಣ ವೇದಾಂತದ ಅರ್ಥದಲ್ಲಿ. ವಿದ್ಯಾ ಸೀತಾ ವಿಯೋಗಾತ್ ಕ್ಷುಭಿತ ನಿಜ ಸುಖ ಶೋಕ ಮೋಹಾಭಿಪನ್ನ ಚೇತಸ್ಸೌಮಿತ್ರಿ ಮಿತ್ರೋ ಭವಗಹನಗತಃ ಶಾಸ್ತ್ರ ಸುಗ್ರೀವ ಸಖ್ಯ ಪ್ರಧ್ವಸ್ತ, ಈ ರೀತಿ ಶ್ಲೋಕ ಬರ್ತದೆ. ಬಹಳ ಸೊಗಸಾಗಿದೆ. ದಿನಾ ನಾವು ಮಂಡ್ಯದಲ್ಲಿ ಪ್ರಾರ್ಥನಾ ಶ್ಲೋಕನೇ ಇದು. ವಿದ್ಯಾ ಸೀತಾ ವಿಯೋಗಾತ್, ಬ್ರಹ್ಮವಿದ್ಯೆ ಆತ್ಮವಿದ್ಯೆ ಅನ್ನುವಂತಹ ಸೀತೆಯಿಂದ ವಿಯೋಗವಾದಂತಹ ರಾಮ, ವಿದ್ಯಾಸೀತ ವಿಯೋಗ ಕ್ಷುಭಿತ ನಿಜ ಸುಖ, ತನ್ನ ನಿಜ ಸುಖದಿಂದ ಅವ ಕೆಳಗೆ ಬಿದ್ದುಬಿಟ್ಟ, ಕಳ್ಕೊಂಬಿಟ್ಟ. ಶೋಕ ಮೋಹಾಭಿಪನ್ನ, ಶೋಕ ಮೋಹ ಅನ್ನುವಂಥದ್ದನ್ನು ಪಡೆದ. ಚೇತಸ್ ಸೌಮಿತ್ರಿ ಮಿತ್ರ, ಚೇತಸ್ ಮನಸ್ಸು ಅನ್ನುವಂತಹ ಸೌಮಿತ್ರಿ, ಲಕ್ಷ್ಮಣನನ್ನು ಮಿತ್ರನನ್ನಾಗಿ ಮಾಡಿಕೊಂಡು, ಭವಗಹನ ಈ ಸಂಸಾರ ಅನ್ನುವಂತಹ
ದಟ್ಟವಾದಂತಹ ಕಾಡನ್ನು ಪ್ರವೇಶ ಮಾಡಿ ಶಾಸ್ತ್ರ ಅನ್ನುವಂತಹ ಸುಗ್ರೀವ ಅನ್ನುವಂಥವನನ್ನು ಸ್ನೇಹಿತನನ್ನಾಗಿ ಮಾಡಿಕೊಂಡ. ಶಾಸ್ತ್ರ ಸುಗ್ರೀವ ಸಖ್ಯ ಹತ್ವಾ ದೈನ್ಯವಾಲಿಂ, ದೀನತನೆ ಅನ್ನುವಂತಹ ವಾಲಿ ಅನ್ನುವಂತಹದನ್ನು ಸಂಹಾರ ಮಾಡಿ ಕಾಮ ಅನ್ನುವಂತಹ ಸಮುದ್ರಕ್ಕೆ ಧೈರ್ಯ ಅನ್ನುವಂತಹ ಸೇತುವೆಯನ್ನು ಕಟ್ಟಿ ಅಜ್ಞಾನ ಅನ್ನುವಂತಹ ರಾವಣನನ್ನು ಸಂಹಾರ ಮಾಡಿ ತನ್ನ ಆತ್ಮಸ್ವರೂಪ ಬ್ರಹ್ಮವಿದ್ಯೆ ಅನ್ನುವಂತಹ ಸೀತೆಯನ್ನು ರಾಮ ಮತ್ತೆ ಪಡೆದುಕೊಂಡ. ಇದೇ ರಾಮಾಯಣ. ಅಂದರೆ ಏನು? ನಾನು ನನ್ನ ನಿಜ ಸ್ವರೂಪವಾದ ಬ್ರಹ್ಮವಿದ್ಯೆಯನ್ನು ಮರೆಯುವುದು, ಸೀತೆಯನ್ನು ಕಳೆದುಕೊಳ್ಳುವುದು ಅಂತ. ನಂತರ ಧೈರ್ಯವಾಗಿ ಅಜ್ಞಾನ ಅಂದರೆ ಏನು? ರಾವಣ, ಅವನನ್ನು ಕೊಂದರೆ ನನ್ನ ನಿಜ ಸ್ವರೂಪ ನನಗೆ ಸಿಕ್ತು. ಇದೇ ರಾಮಾಯಣ. ಹೀಗಾಗಿ ಒಂದೊಂದು ಗ್ರಂಥ ಅನ್ನುವಂಥದ್ದು ನೀವು ವಿಚಾರ ಮಾಡ್ತಾ 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 ಹೋದ ಹಾಗೆ ಹೊಸ ಹೊಸ ಅರ್ಥಗಳು ಅಂತ ಕೊಡ್ತಾ ಹೋಗ್ತದೆ. ಸನ್ಯಾಸ ಅಂದರೆ ಏನು? ಜ್ಞಾನಿ. ಜ್ಞಾನಿ ಅಂದರೆ ಯಾರು? ಅವನೇ ಯೋಗಿ. ನಂತರ ಮತ್ತೆ ಮುಂದುವರಿಸ್ತಾರೆ, ನಾನು ಸನ್ಯಾಸಿಯ ಮಾರ್ಗದಲ್ಲಿ, ಜ್ಞಾನದ ಮಾರ್ಗದಲ್ಲಿ ಮಾರ್ಗದಲ್ಲಿರಬೇಕಾದ್ರೆ ಏನು ನನಗೆ ಸಾಧನೆ, ಆ ಮಾರ್ಗದಲ್ಲಿ ನಾನು ಯಶಸ್ಸನ್ನು ಕಂಡ ಮೇಲೆ ನನ್ನ ಬದುಕು ಯಾವ ರೀತಿ. 3ನೇ ಶ್ಲೋಕ. ಆರುರುಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ. ಆರು ರುಕ್ಷೋಹೋ ಸಂಸ್ಕೃತದಲ್ಲಿ ಸನ್ನಂತ ಅಂತ ಒಂದು ಶಬ್ದ ಬರ್ತದೆ. ಪ್ರಕ್ರಿಯೆ ಅದು, ಪ್ರತ್ಯಯ, ಸನ್ನಂತ ಪ್ರತ್ಯಯ ಅಂತ. ಸನ್ನಂತ ಅಂದರೆ ಏನು? ಡಿಸೈರಿಂಗ್, ಯಾವುದೇ ಒಂದು ಶಬ್ದದಲ್ಲಿ ಬಯಸುವಂಥದ್ದು. ಜಿಜ್ಞಾಸು, ಆರು ರುಕ್ಷು, ಮುಮುಕ್ಷು ಎಲ್ಲವೂ ಸನ್ನಂತ ಪ್ರತ್ಯಯಗಳು. ಏನು ಸನ್ನಂತ ಅಂದರೆ? ಜಿಜ್ಞಾಸು ಅಂದರೆ ಕಲಿಯಬೇಕು ಅನ್ನುವ ಇಚ್ಛೆ ಉಳ್ಳಂಥವನು, ಮೋಕ್ಷವನ್ನು ಪಡೆಯಬೇಕು ಅನ್ನುವಂಥ ಇಚ್ಛೆ ಉಳ್ಳಂಥವನು ಮುಮುಕ್ಷು. ಆರು ರುಕ್ಷು ಅಂದ್ರೇನು? ಆರೂಢನಾಗಬೇಕು, ಏರಬೇಕು, ಎತ್ತರಕ್ಕೆ ಮುಟ್ಟಬೇಕು ಅನ್ನುವ ಇಚ್ಛೆ ಉಳ್ಳಂಥವನಿಗೆ ಹೆಸರು ಆರು ರುಕ್ಷು. ಇದೆಲ್ಲ ಸನ್ನಂತ ಪ್ರಕ್ರಿಯೆ. ತುಂಬ ಕಡೆ ಇದನ್ನು ನಾವು ಉಪಯೋಗಿಸ್ತೇವೆ. ಮೋಮುಖ್ಯತೆ, ಎಲ್ಲ ಶಬ್ದಗಳು ಅದೇ ರೀತಿ. ಆರು ರುಕ್ಷೋಹೋ ಮುನೇಹೆ ಅಂದ್ರೇನು? ಸಾಧನೆಯಲ್ಲಿ ಉನ್ನತ ಶ್ರೇಣಿಯನ್ನು ಏರಬೇಕು ಅನ್ನುವಂತಹ ಇಚ್ಛೆ ಉಳ್ಳಂತಹ ಮುನಿ. ಕರ್ಮ ಕಾರಣಂ, ಅವನಿಗೆ ಕರ್ಮ ಅನ್ನುವಂಥದ್ದು ಒಂದು ಕಾರಣವಾಗ್ತದೆ. ಅದರ ಮುಖಾಂತರ ಅವನು ಏರಬಹುದು. ಮನಸ್ಸನ್ನು ನಾನು ಶುದ್ಧ ಮಾಡಿಕೊಳ್ಬೇಕು. ಆಚಾರ್ಯರು ಏನು ಹೇಳ್ತಾರೆ? ಚಿತ್ತಸ್ಯ ಶುದ್ಧಯೇ ಕರ್ಮ. ಆ ಕರ್ಮ ಅನ್ನುವಂಥದ್ದು ವಾಚಿಕ ಕರ್ಮ ಆಗಿರ್ಬೋದು, ಮಾನಸಿಕ ಕರ್ಮ ಆಗಿರ್ಬೋದು, ಕಾಯಿಕ ಕರ್ಮ ಆಗಿರ್ಬೋದು. ದೇಹದ ಮುಖಾಂತರ ನಾನು ಕರ್ಮ ಮಾಡ್ತೇನೆ. ಏತಕ್ಕೆ? ಮನಸ್ಸನ್ನು ಶುದ್ಧ ಮಾಡಲಿಕ್ಕೆ. ಮನಸ್ಸಿನ ಮುಖಾಂತರ ಧ್ಯಾನ ಮಾಡ್ತೇನೆ ಅಥವಾ ಉಪಾಸನೆ ಮಾಡ್ತೇನೆ, ಮಾನಸಿಕ ಪೂಜೆ ಮಾಡ್ತೇನೆ. ಅದೇತಕ್ಕೆ? ಮನಸ್ಸನ್ನು ಶುದ್ಧ ಮಾಡಲಿಕ್ಕೆ. ವೇದ ಮಂತ್ರಗಳನ್ನು ಹೇಳ್ತೇನೆ, ರುದ್ರ ಪಠನೆ ಮಾಡ್ತೇನೆ, ಪುರುಷ ಸೂಕ್ತ ಹೇಳ್ತೇನೆ, ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಲಿಕ್ಕೆ. ಈ ಕರ್ಮಗಳೆಲ್ಲವೂ ಏತಕ್ಕೆ? ಕಾಯ ವಾಚ ಮನಸ, ನನ್ನ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಲಿಕ್ಕೆ. ಯೋಗದಲ್ಲಿ ಈ ಎತ್ತರಕ್ಕೆ ಏರಬೇಕು ಅನ್ನುವಂತಹ ಇಚ್ಛೆಯುಳ್ಳಂತಹ ಮುನಿಗೆ ಕರ್ಮ ಮಾಡು. ಕರ್ಮ ಮಾಡು ಅಂದರೆ ಏನು? ಕಾಯಿಕ ಕರ್ಮ ಮಾಡು, ಮಾನಸಿಕ ಕರ್ಮ ಮಾಡು, ವಾಚಿಕ ಕರ್ಮ ಮಾಡು. ವಾಚಿಕ ಅಂದ್ರೇನು? ಮಂತ್ರಗಳನ್ನು ಹೇಳುವುದು, ವಾಚ, ಮಾತಿನ ಮುಖಾಂತರ. ಮಾನಸಿಕ ಅಂದರೆ ಮನಸ್ಸಿನಲ್ಲಿ ಮಾಡುವಂತಹ ಉಪಾಸನೆ ಅಂದರೆ ಮನೋವ್ಯಾಪಾರ ಅಂತ. ಮನಸ್ಸಿನಲ್ಲಿ ಮಾಡುವ ಕರ್ಮಕ್ಕೆ ಹೆಸರು ಉಪಾಸನೆ. ನಂತರ ಕಾಯಿಕ, ದೇಹದ ಮುಖಾಂತರ, ಕಾಯದ ಮುಖಾಂತರ ಮಾಡುವಂಥದ್ದು. ಇದು ಅವನಿಗೆ ಸಾಧನೆ, ಮೇಲೆ ಏರಬೇಕು ಅನ್ನುವಂಥದ್ದು. ಯೋಗಾರೂಢಸ್ಯ, ಯಾರು
ಯೋಗದಲ್ಲಿ ಆರೂಢನಾಗೋಗಿದ್ದಾನೆ. ಅಂದರೆ ಏನು? ಅವನು ಸಾಧನೆಯ ಮುಖಾಂತರ ಮನಸ್ಸನ್ನು ಶುದ್ಧ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಂಥವನಿಗೆ ಶಮಃ ಕಾರಣ ಮುಚ್ಯತೆ. ಆದರೆ ಇಲ್ಲಿ ಶಮ ಅಂದರೆ ಏನು? ಶಮ ಅಂದರೆ ಸಂಕಲ್ಪಗಳನ್ನು ತ್ಯಾಗ ಮಾಡು. ಆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರಲ್ಲ, ಅಸನ್ಯಸ್ತ ಸಂಕಲ್ಪ, ಅದಕ್ಕೆ ವಿರುದ್ಧವಾಗಿ ಸನ್ಯಸ್ತ ಸಂಕಲ್ಪ ಅನ್ನುವಂಥದ್ದಿದೆಯಲ್ಲ, ಅದಕ್ಕೆ ಹೆಸರು ಶಮಃ. ಅಂದರೆ ಏನು? ಎಲ್ಲ ಸಂಕಲ್ಪಗಳು ಅನ್ನುವಂಥದ್ದು ಯಾರಲ್ಲಿ ಇಲ್ಲವಾಗ್ತದೋ ಅವನಿಗೆ ಹೆಸರು, ಅದಕ್ಕೆ ಹೆಸರು ಶಮ. ಆ ಸಾಧನೆ ಮಾಡುವಂಥದ್ದು ಯೋಗಾರೂಢನ ಕೆಲಸ. ಆದರೆ ಮಾರ್ಗದಲ್ಲಿರುವಂಥವನು ಎಲ್ಲ ರೀತಿಯ ಕರ್ಮಗಳು ಅನ್ನುವಂಥದ್ದನ್ನು ಮಾಡಬೇಕು. ಏತಕ್ಕೆ? ಮನಸ್ಸಿನ ಶುದ್ಧತೆಗಾಗಿ. ಮನಸ್ಸಿನ ಶುದ್ಧತೆಗಾಗಿ ಕರ್ಮ ಮಾಡು. ದಿನಾ ಶ್ಲೋಕ ಇದೆಯೋ ಹೇಳು, ಒಂದಷ್ಟು ಪಾರಾಯಣ ಮಾಡಬೇಕು, ಮಾಡು. ಇದು ಹೇಗೆ ಅಂದರೆ, ಸ್ವಾಮೀಜಿ ಎಷ್ಟು ದಿನ ಸ್ವಾಮೀಜಿ ಇದು ಎಷ್ಟು ದಿನ ಅಂತ ಮಾಡೋದು? ಪತಂಜಲಿ ಯೋಗ ಸೂತ್ರದಲ್ಲಿ ವ್ಯಾಸ ಭಾಷ್ಯ ಉಂಟು. ಆ ವ್ಯಾಸ ಭಾಷ್ಯದಲ್ಲಿ ಒಂದು ಕಡೆ ಬರ್ತದೆ, ಪೂರ್ವ ಪಕ್ಷಿ ಯೋಗ ಮಾಡ್ತಾ ಇರುವಂಥವನೇ ಒಬ್ಬ ವಿದ್ಯಾರ್ಥಿ ಪ್ರಶ್ನೆ ಕೇಳ್ತಾನೆ, ನೀವು ಹೇಳಿದ್ರಲ್ಲ ಅಲ್ಲಿಗೆ ಹೋಗಬೇಕು ಅಂತ, ಅಲ್ಲಿಗೆ ತಲುಪಿದ ಮೇಲೆ ಮುಂದೆ ಏನು ಅಂತ ಕೇಳ್ತಾರೆ. ಅದಕ್ಕೆ ವ್ಯಾಸರು ಭಾಷ್ಯದಲ್ಲಿ ಹೇಳ್ತಾರೆ, ಅಲ್ಲಿಗೆ ಹೋಗು, ಮುಂದೇನು ಅಂತ ಅಲ್ಲಿಗೆ ಹೋದ್ಮೇಲೆ ನಿಂಗೆ ಗೊತ್ತಾಗತ್ತೆ ಅಷ್ಟೇ. ಅದೇ ರೀತಿಯೇ ಪೂಜೆ ಮಾಡಬೇಕು, ಮಾಡು. ಒಂದಷ್ಟು ಸಮಯ ಮಾಡಿದ್ಮೇಲೆ ಮನಸ್ಸು ಹೇಳ್ತದೆ, ಇವಾಗ ಯಾವುದಾದ್ರೂ ಒಂದು ಗ್ರಂಥ ಅಧ್ಯಯನ ಮಾಡು. ಆವಾಗ ಆ ಪೂಜೆ ಮಾಡುವ ಸಮಯ ಗ್ರಂಥಾಧ್ಯಯನಕ್ಕೆ ಮೀಸಲಾಗ್ತದೆ. ಮೊದಲು ಹೇಳ್ತಾರೆ ವೇದಗಳನ್ನು ಓದಬೇಕಂತೆ, ಕಲಿಬೇಕಂತೆ. ಕಲಿತು 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 ಬೋರ್ ಆಗೋ ಟೈಮ್ಗೆ ಹೇಳ್ತಾರೆ ವೇದಗಳ ಅರ್ಥವನ್ನು ತಿಳಿದುಕೋ ಅಂತ. ವೇದಗಳ ಅರ್ಥ ಎಲ್ಲ ತಿಳ್ಕೊಂಡಾದಮೇಲೆ ಯಾರಿಗಾದರೂ ಉಪದೇಶ ಮಾಡು, ಯಾರಿಗಾದರೂ ಹೇಳ್ಕೊಡು. ನೀನು ಕಲ್ತಿರೋವಂಥದ್ದನ್ನೇ ಹೇಳ್ಕೊಡು. ಮುಂದೆ ಏನು ಮಾಡಬೇಕು ಅಂತಿಲ್ಲ, ಇದೇ ಅಲ್ಲಿಗೆ ಹೋಗಿದ ತಕ್ಷಣ ನೀನು ಅದೇ ಕೆಲಸನೇ ಮಾಡೋದು, ಬೇರೆ ದಾರಿನೇ ಇಲ್ಲ. ಹೀಗಾಗಿ ಯೋಗ ಈ ಸಾಧಕನಿಗೆ ಆರಂಭದ ಹಂತದಲ್ಲಿ ಕರ್ಮ, ಅವನಿಗೆ ಸಾಧನೆ. ಅದಾದಮೇಲೆ ಅವನಲ್ಲಿ ಸಂಕಲ್ಪಗಳು ಅಂತ ಬಂದಾಗ ಅದನ್ನು ಸನ್ಯಸ್ತ ಮಾಡುವುದೇ ಅವನ ಸಾಧನೆ ಆಗ್ತದೆ. ಅದಾದ ಮೇಲೆ ಬಹಳ ಸೊಗಸಾಗಿರುವಂತಹ ಶ್ಲೋಕಗಳು ಅನ್ನುವಂಥದ್ದು ಬರ್ತದೆ. ಅದನ್ನು ನಾವು ನಾಳೆಯಿಂದ ಮುಂದುವರಿಸುವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಪೂಜ್ಯ ಸ್ವಾಮೀಜಿಯವರು ಬಹಳ ಒಳ್ಳೆಯ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ನಮಗೆ ಗೊತ್ತಿಲ್ಲದೇ ಇರುವ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಇದು ಎಲ್ಲ ಜನರಿಗೂ ತಲುಪಬೇಕಾಗುತ್ತದೆ. ನನ್ನ ಒಂದು ವಿನಂತಿ, ನೀವೆಲ್ಲ ಒಂದು